Hey there. Subscribe to my channel. And also press this bell icon, so you never miss any new update. Subscribe to my channel. ಸಭೆಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಸನ್ಮಾನ್ಯ ಲಯನ್ ನಾಗರಾಜು ವಲಯ ಅಧ್ಯಕ್ಷರು ದಯಮಾಡಿ ಆತ್ಮೀಯವಾದ ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ಕೊಡ್ತಾ ಇದ್ದಾರೆ. ಹಾಗೆ ಲಯನ್ ಚಂದ್ರಶೇಖರ್ ಅವರು ಎಂಎನ್ ಪ್ರಾಂತೀಯ ಅಧ್ಯಕ್ಷರು, ಹಾಗೆ ಲಯನ್ ಅಪ್ಪಾಜಪ್ಪನವರು ಡಿಜಿ ಪ್ರೋಗ್ರಾಮ್ ಕೋಆರ್ಡಿನೇಟರ್, ಇದರನ್ನು ಸಹ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಲಯನ್ ಆನಂದ್ ಅವರು ಹೆಚ್ಚುವರಿ ಜಿಲ್ಲಾ ಸಂಸ್ಥೆ ಕಾರ್ಯದರ್ಶಿಗಳು, ಹಾಗೆ ಲಯನ್ ರೇಣುಕುಮಾರ್ ಸರ್ ಅವರು ಮಾಜಿ ಜಿಲ್ಲಾ ರಾಜ್ಯಪಾಲರು, ಇವರು ಸಹ ವೇದಿಕೆಗೆ ಬರಬೇಕಂತ ಕೇಳಿದ್ರು. ಹಾಗೆ ಲಯನ್ ಸುರೇಶ್ ರಾಮ್ ಅವರು DCPST ಫೋರಂ ಅವರು, ಇವರು ಸಹ ವೇದಿಕೆಗೆ ಬರಬೇಕಂತ ಎಲ್ಲರ ಪರವಾಗಿ ನಾವು ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತೀವಿ. ಹಾಗೆ ಡಾಕ್ಟರ್ ಪ್ರಭಾಮೂರ್ತಿ ಮೇಡಮ್ ಅವರು ಮೊದಲನೇ ಉಪಜಿಲ್ಲಾ ರಾಜ್ಯಪಾಲರು, ಇವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮೆಲ್ಲರ ಮೂಲಕ ಕೊಡ್ಕೊತೀವಿ. ಹಾಗೆ ಈ ದಿನದ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿರುವಂತಹ ಲಯನ್ ಎಸ್ ಮಂಗಳಗೌಡ ಅವರು ಸ್ಫೂರ್ತಿ ಲಯನ್ ಸಂಸ್ಥೆ, ಅವರು ಸಹ ವೇದಿಕೆಗೆ ಬರಬೇಕಂತ ಕೇಳ್ಕೊತಿದ್ದೀವಿ. ಹಾಗೆ ಈ ದಿನದ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕಾಗಿರುವಂತಹ ಲಯನ್ ಕೆ ದೇವೇಗೌಡರು ಮಾಜಿ ಜಿಲ್ಲಾ ರಾಜ್ಯಪಾಲರು, ಇವರು ಸಹ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾರೆ. ಈ ಸಭೆಯಲ್ಲಿ ಇದ್ದಿರುವಂತಹ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಾಗೆ ಮಾಧ್ಯಮ ಮಿತ್ರರಿಗೂ ಮತ್ತೆಲ್ಲ ಬಂಧು ಮಿತ್ರರಿಗೂ ಇಲ್ಲಿ ಎದ್ದಿರುವಂತಹ ಎಲ್ಲರಿಗೂ ನಮ್ಮ ಸ್ಫೂರ್ತಿ ಲಯನ್ಸ್ ಇಂದ ಹೃತ್ಪೂರ್ವಕವಾದ ಸ್ವಾಗತ. ಸಾಮಗಾನ ಪ್ರಿಯ ಸಾಂಬರೂಪಿಣಿ ಪಾಲಗಡಲ ಸ್ವರ ಪಂಚಮದಾರಿಣಿ. ಸ್ಫೂರ್ತಿ ಸಂಸ್ಥೆಯವರೇ ಆದಂತಹ ಮಮತಾರವರಿಗೆ ಧನ್ಯವಾದಗಳು. ಈಗ ವಿಶ್ವಶಾಂತಿಗಾಗಿ ಒಂದು ನಿಮಿಷ ಮೌನ, ಜೊತೆಗೆ ಧ್ವಜವಂದನೆ. ಕೀರ್ತಿ ಮತ್ತು ಗೌರವ. ನಮ್ಮನ್ನ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುವ ಎಂಬುದನ್ನು ಅವಲಂಬಿಸಿದೆ. ಸುವರ್ಣಾಕ್ಷರಗಳಲ್ಲಿ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೆಗಾಗಿ ಶ್ರಮಿಸಲು ಸ್ಫೂರ್ತಿಯನ್ನುಂಟು ಮಾಡುತ್ತದೆ. ರಾಷ್ಟ್ರಧ್ವಜಕ್ಕೆ ನಮ್ಮ ನಿಷ್ಠೆಯನ್ನು ಪೋಷಿಸಿ ಮತ್ತು ಮುನ್ನಡೆಯುತ್ತಾ ನಮ್ಮ ಗಮನವನ್ನು ಹರಿಸಿ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಆ ಧರ್ಮದ ಕೀರ್ತಿ ಮತ್ತು ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ಮತ್ತು ಉನ್ನತ ಮಟ್ಟದಲ್ಲಿ ಹಾರಾಡುವಂತೆ ಮಾಡುತ್ತೇವೆ. ವಿಶ್ವಶಾಂತಿಗಾಗಿ ಒಂದು ನಿಮಿಷ ಮೌನಾಚರಣೆ. ಧನ್ಯವಾದಗಳು.
ದೇವೇಗೌಡರು, ಮಾಜಿ ಜಿಲ್ಲಾ ರಾಜ್ಯಪಾಲರು, ಸ್ವಾಗತ. ಅದೇ ನೂತನ ಪ್ರತಿಜ್ಞಾ ಲೈನ್ ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ರೇಣುಕುಮಾರ್ ಅವರಿಗೂ ಕೂಡ ನಿಮ್ಮ ಎಲ್ಲರ ಪರವಾಗಿ ಸ್ವಾಗತ ಕೋರುತ್ತೆ. ನೂತನ ಸದಸ್ಯರಿಗೆ ಪ್ರತಿಜ್ಞಾವಿಧಿ ಬೋಧನೆ ಮಾಡೋದಕ್ಕೆ ಬಂದಿರುವಂಥ ಲೈನ್ ಸುರೇಶ್ ರಾಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೀವಿ. ಹಾಗೆ ಆನಂದ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀವಿ. ಲೈನ್ ಅಪ್ಪಾಜಪ್ಪ ಟೀಚಿಂಗ್ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೀವಿ. ಲೈನ್ ಚಂದ್ರಶೇಖರ್ ಪ್ರಾಂತೀಯ ಅಧ್ಯಕ್ಷರು ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೀವಿ. ಲೈನ್ ನಾಗರಾಜ್ ವಲಯ ಅಧ್ಯಕ್ಷರು ಎಲ್ಲರಿಗೂ ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ನನ್ನ ಮಹಿಳಾ ಸದಸ್ಯರುಗಳೆಲ್ಲರಿಗೂ ಸ್ವಾಗತಿಸಿ ಮತ್ತು ನನ್ನ ಹೆಚ್ಚುವರಿಯಾಗಿ ನನಗೆ ಸಹಕರಿಸಿದಂಥ ನನ್ನ ಕಾರ್ಯದರ್ಶಿ ಸುವರ್ಣವತಿ ಮತ್ತು ಖಜಾಂಚಿಯವರಾದ ಇವರು ಶಕುಂತಲಾ ಸಣ್ಣೇಗೌಡರು ಮತ್ತು ಎಲ್ಲ ಸ್ನೇಹಿತರು ಮುಂದಿನ ದಿನಗಳೆಲ್ಲರೂ ಗೌರ್ಮೆಂಟ್ ಕೊಟ್ಕೊಂಡು ಕೆಲಸಗಳು ಮಾಡಿ ಅಂತ ಹೇಳಿ ಈಗ ನೂತನ ಸದಸ್ಯರಿಗೆ ಪ್ರತಿಜ್ಞಾವಿಧಿ ಬೋಧನೆ ಲೈನ್ ಸುರೇಶ್ ರಾಮ್ ಅವರು DCPST ಅವರಿಗೆ ಕೋರ್ಕೋತಾರೆ. ಇದರ ನೂತನ ಸೇರ್ಪಡೆ ಆಗೊಳ್ತಾ ಇರುವಂತಹ 3 ಸದಸ್ಯರು ದಯಮಾಡಿ ಮುಂದೆ ಬರಬೇಕಂತ ಕೇಳ್ಕೊತೀವಿ. ಪುಟ್ಟಲಕ್ಷ್ಮಿ ಅವರು ಮತ್ತೆ ಸುನೀತಾ MK ಅವರು. ಲಕ್ಷ್ಮಿ ಅಂತ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು ಕೊಟ್ಟಿರುವಂಥ ಕೆಲಸ 3 ಸದಸ್ಯರನ್ನ ಸೇರ್ಪಡೆಗೊಳಿಸುವಂಥ ಕೆಲಸ ಕೊಟ್ಟಿದ್ದಾರೆ. ಈಗ ಲಯನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆ ಇದೆ. ಇಲ್ಲಿ 46,000 ಸಂಸ್ಥೆಗಳಿದೆ ಇಡೀ ಪ್ರಪಂಚದಲ್ಲಿ ಲೆಕ್ಕ ಹಾಕ್ತಾರೆ. ಅದು ವರ್ಲ್ಡ್ ವಾರ್ 4 ವರ್ಷ ನಡೀತು. 1918ವರೆಗೂ ವರ್ಲ್ಡ್ ವಾರ್ ಸಮಯದಲ್ಲಿ ಮೆಲ್ವಿನ್ ಜೋನ್ಸ್ ಅನ್ನೋ ಒಬ್ಬ ವ್ಯಕ್ತಿ, ಅವರು ಸಂಸ್ಥಾಪಕರು ಎಲ್ಲರೂ ಒಪ್ಪಿಕೊಂಡು ಜೂನ್ 7ನೇ ತಾರೀಕು ಅಂದರೆ 1917 ಲಯನ್ಸ್ ಅಂತ ಒಪ್ಪಿಗೆ ಆಯ್ತು ಎಲ್ಲರೂ. ಲಿಬರ್ಟಿ, ಇಂಟೆಲಿಜೆನ್ಸ್, ಅವರ್ ನೇಷನ್ ಸೇಫ್ಟಿ ಅಂತ ಅವರ. ಈಗ ಹೊಸದಾಗಿ ಒಂದು ವಾಕ್ಯ ಕೊಟ್ಟಿದ್ದಾರೆ ಲಯನ್ಸ್ಗೆ, ಏನು ಅಂದರೆ ಲವಿಂಗ್ ಇಂಡಿವಿಜುವಲ್ಸ್ ಆಫರಿಂಗ್ ನೀಡೆಡ್ ಸರ್ವಿಸಸ್. 1925ರಲ್ಲಿ ಶಿಕಾಗೋ ನಗರದಲ್ಲಿ ಒಂದು ಕನ್ವೆನ್ಷನ್ ಆಗುತ್ತೆ. ಇವಾಗ ನಮ್ಮದು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆದಂಗೆ, ನಮ್ಮ ಡಿಸ್ಟ್ರಿಕ್ಟ್ ಕನ್ವೆನ್ಷನ್ ಆದಂಗೆ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಒಂದು ಕರೀತಾರೆ. 1925ರಲ್ಲಿ ಕರೆದಾಗ ಅಲ್ಲಿಗೆ ಇವರು ಹೆಲೆನ್ ಕೆಲ್ಲರ್ ಅಂತ ಅಂಧ ಮಹಿಳೆ, ಕಣ್ಕಾಣಲ್ಲ ಅವ್ರಿಗೆ, ಅವರು ತುಂಬ ಸೇವೆಯಲ್ಲಿ ತೊಡಗಿರ್ತಾರೆ. ಅವ್ರನ್ನ ಮುಖ್ಯ ಅತಿಥಿಯಾಗಿ ಕರೆಸ್ತಾರೆ. ಅವಾಗ ಕರೆಸಿದಾಗ ಅವರು ಒಂದು ಕರೆ ಕೊಡ್ತಾರೆ, ನಮ್ಮ ಲಯನ್ಸ್ಗೆ ಕರೆ ಕೊಡ್ತಾರೆ. ನೀವು ಲಯನ್ಸ್ ಅಂತ ಸ್ಥಾಪನೆ ಮಾಡಿದ್ದೀರಾ, ಸೇವೆಗೆ ಬಂದಿದ್ದೀರಾ, ಕಣ್ಣಿಲ್ಲದೆ ಇರೋರಿಗೆ, ದೃಷ್ಟಿಹೀನರಿಗೆ, ಕ್ಯಾಟ್ರಾಕ್ಟ್ ಇರೋರಿಗೆ ಒಂದು ಸೇವೆ ಮಾಡಿ, ಅದು ಅವಶ್ಯಕತೆ ಇದೆ ಅಂತ ಹೇಳಿದಾಗ ನಮ್ಮ ಕನ್ವೆನ್ಷನಲ್ಲಿ ಅದು ರ್ಯಾಟಿಫಿಕೇಶನ್ ಆಗುತ್ತೆ, ಒಪ್ಕೊಳ್ತಾರೆ ಎಲ್ಲರೂ. ಆ ಕನ್ವೆನ್ಷನಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿ ಆಯಿತು ಸೇವೆ ಮಾಡೋಣ ಕಣ್ಣಿಲ್ದಿರೋರಿಗೆ ಅಂತ ಶುರುವಾದಾಗ ನಮ್ಮ ಲಯನ್ಸ್ ಇವತ್ತಿಗೂ ಅದನ್ನು ಗುರುತಿಸ್ಕೊಳ್ಳೋದು ಹೇಗೆ ಅಂದರೆ, ಲಯನ್ಸ್ ಅಂದರೆ ಎಲ್ಲರಿಗೂ ಮನಸ್ಸಲ್ಲಿ ಏನು ಬರುತ್ತೆ, ಕಾಮನ್ ಮ್ಯಾನ್ಗೆ ಕಣ್ಣಿನ ಬಗ್ಗೆ ಇವರು ಸೇವೆ ಮಾಡೋವಂಥದ್ದೇ ಅಂತ ಬರೋದು. ಇವತ್ತಿಗೂ ಕೂಡ ಯುನೈಟೆಡ್ ನೇಷನ್ಸ್ ನ್ಯೂಯಾರ್ಕಲ್ಲಿ ಮಾರ್ಚ್ 7ನೇ ತಾರೀಕು ಲಯನ್ಸ್ ಡೇ ಅಂತ ನಡೆಯುತ್ತೆ. ಯಾರು ಬೇಕಾದರೂ ರಿಜಿಸ್ಟರ್ ಮಾಡಿಕೊಂಡು ಹಣ ಕಟ್ಟಿ ನೀವು ಆ ಲಯನ್ಸ್ ಡೇ ಪಾರ್ಟಿಸಿಪೇಟ್ ಮಾಡ್ಬೋದು. ಒಂದು ವೇಳೆ ಅಲ್ಲಿ ಯಾರಾದರೂ ಇದ್ದಾಗ ಅದೊಂದಿದೆ, ಅದೊಂದು ನಡ್ಕೊಂಡು ಬರ್ತಾ ಇದೆ ಅವತ್ತಿಂದ. ಬರೀ ನ್ಯೂಯಾರ್ಕ್ ಎಲ್ಲ ಬೇರೆ ಬೇರೆ ಕಡೆನೂ ಲಯನ್ಸ್ ಡೇ ಮಾಡ್ತಾರೆ, ಆವಾಗ ಪಾರ್ಟಿಸಿಪೇಟ್ ಮಾಡ್ಬೋದು. ಅಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಅಂದರೆ ಸಹಾಯ ಮಾಡಿದ್ದಾರೆ. ಯಾವ ರೀತಿ ಅವ್ರ ಚಾರ್ಟರ್ ಇರಬೇಕು ಅಂದರೆ, ಇವಾಗ ನಿಮಗೆ ಚಾರ್ಟರ್ ಬರುತ್ತಲ್ಲ ಅದೇ ರೀತಿ. ಸೊ ಅದಕ್ಕೋಸ್ಕರ, ಆ ಗೌರವಕ್ಕೋಸ್ಕರ ನಮ್ಗೆ ಇವತ್ತಿಗೂ ಯುನೈಟೆಡ್ ನೇಷನ್ಸ್ ಅವ್ರು ಕರೆದು ಲಯನ್ಸ್ ಡೇ ಅಂತ ಮಾಡ್ತಾ ಇದ್ದಾರೆ. ಇವತ್ತಿಗೂ ನಡೀತಾರೆ. ನಿಮಗೂ ಪಿನ್ ಬರುತ್ತೆ, ಇಂಡಿಯಾ ಫಾದರ್ಗೆ ಸ್ಪೆಷಲ್ ಪಿನ್ ಬರುತ್ತೆ. ಸೊ 68ರಲ್ಲಿ ಈ ರೀತಿ ಒಂದು ಫೌಂಡೇಶನ್ ಈ ಥರ ಯೋಜನೆ ಶುರು ಮಾಡಿ ತುಂಬ ಜನ ಕೊಟ್ಟು ಅಲ್ಲಿ ಹಣ ಸಂಗ್ರಹಣೆ ಆಗೋದನ್ನು ಬರೀ ಈ ಥರ ಕಾರ್ಯಕ್ರಮಗಳು ಮಾತ್ರ ದುಡ್ಡು ಕೊಡೋದು. ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಗೆ ಅವರು ಹಣನ ವ್ಯಯ ಮಾಡೋಂಗೆ ಇಲ್ಲ. ಸೊ 87ರಿಂದ ನೀವೆಲ್ಲ ಮಹಿಳೆಯರು
ನಮ್ಮ ಲಯನ್ಸ್ ಸಂಸ್ಥೆಯ ಸದಸ್ಯರಾಗಿದ್ದೀರಾ, ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಾ. ಇವತ್ತಿನ ದಿನ ಇಂಥ ಒಂದು ಒಳ್ಳೆ ಸಂಸ್ಥೆಗೆ ನೀವು 3 ಜನ ಸೇರ್ಕೊಳ್ತಾ ಇದ್ದೀರಾ. ಸ್ವಯಂ ಪ್ರೇರಣೆಯಿಂದ ಒಳ್ಳೆ ಅವಕಾಶಗಳಿದೆ. ನೀವು ಈ ಸಂಸ್ಥೆಯಿಂದ ನೀವು ಸೇರ್ಕೊಂಡಾಗ ನನಗೇನಾಗುತ್ತೆ ಅಂತ ನೀವು ಯೋಚನೆ ಮಾಡಬಾರ್ದು, ನಾನೇನು ಮಾಡ್ಬೋದು ಅಂತ ನೀವು ಯೋಚನೆ ಮಾಡ್ಬೋದು. ಒಂದು ಉತ್ಸಾಹ ಆಸಕ್ತಿ ಇದ್ದರೆ ಖಂಡಿತವಾಗಿ ಇದಕ್ಕೆ ಬೆಳೆಯೋಕ್ಕೆ ಒಳ್ಳೆ ಅವಕಾಶಗಳಿದೆ. ನೀವು ಒಳ್ಳೆ ಒಂದು NGO ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ನಿಮಗೆ ಶುಭಾಶಯಗಳು ಕೊಡ್ತಾ ಈಗ ನಾನು ಪ್ರತಿಜ್ಞಾ ವಿಧಿ ಬೋಧಿಸ್ತೀನಿ. 1 ನಿಮಿಷ 3 ಜನ ಹೊಸ ಸದಸ್ಯರು ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. ಈ ದಿನ ಸ್ಫೂರ್ತಿ ಲಯನ್ಸ್ ಸಂಸ್ಥೆ ಮಂಡ್ಯ ನೂತನ ಸದಸ್ಯರಾಗಲು ಮನಪೂರ್ವಕನಾಗಿ ಒಪ್ಪಿರುತ್ತೇನೆ ಹಾಗೂ ಕ್ಲಬ್ಬಿನ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಲು ಬದ್ಧನಾಗಿರುತ್ತೇನೆ. ನನ್ನಿಂದ ಸಾಧ್ಯವಾದ ಮಟ್ಟಿಗೆ ಲಯನ್ಸ್ ನೀತಿ ಸಂಹಿತೆಯನ್ನು ಪಾಲಿಸುತ್ತೇನೆ. ಕ್ಲಬ್ಬಿನ ಎಲ್ಲ ಸಭೆಗಳಲ್ಲೂ ಭಾಗವಹಿಸಿ ನನಗೆ ವಹಿಸುವ ಯಾವುದೇ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುತ್ತೇನೆ. ಕ್ಲಬ್ಬಿನ ಕಾರ್ಯಕ್ರಮಗಳಿಗೆ ನನ್ನ ಪಾಲಿನ ದೇಣಿಗೆಯನ್ನು ಕೊಟ್ಟು ನನ್ನ ಕ್ಲಬ್, ನನ್ನ ಜಿಲ್ಲೆ ಮತ್ತು ಲಯನ್ಸ್ ಅಂತಾರಾಷ್ಟ್ರೀಯ ಒಕ್ಕೂಟವನ್ನು ಬಲಪಡಿಸುವಲ್ಲಿ ನಾನು ಬದ್ಧನಾಗಿರುವೆನೆಂದು ದೃಢ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಮಾಡ್ತೀರಾ? ಪ್ರತಿಜ್ಞೆ ಮಾಡಿ. ಓಕೆ, ಆಲ್ ದ ಬೆಸ್ಟ್ ನಿಮಗೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಾ ಇರುವಂಥ ಸ್ಫೂರ್ತಿ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಲಯನ್ ಮಂಗಳಗೌಡ ಅವರೇ, ಉದ್ಘಾಟನೆ ನಡೆಸೋದಕ್ಕೆ ಬಂದಿರುವಂಥ ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಕೆ ದೇವೇಗೌಡ ಅವರೇ, ಫೋರಂನ DC ಲಯನ್ ಸುರೇಶ್ ರಾಮು ಅವರೇ, ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂಥ ಲಯನ್ ಆನಂದ್ ಅವರೇ, ಲಯನ್ ಅಪ್ಪಾಜಪ್ಪ ಅವರೇ, ಲಯನ್ ಚಂದ್ರಶೇಖರ್ ಪ್ರಾಂತೀಯ ಅಧ್ಯಕ್ಷರೇ, ಲಯನ್ ನಾಗರಾಜು ಅವರಂಥ ವಲಯ ಅಧ್ಯಕ್ಷರೇ, ಹಾಗೂ ಇವತ್ತು ಮುಂದೆ ನಮ್ಮನ್ನು ಸೇರ್ತಾ ಇರುವಂಥ ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ ವೇಣುಕುಮಾರ್ ಅವರು. ಇವತ್ತು 104 ವರ್ಷಗಳಲ್ಲಿ ಒಬ್ಬ ಮಹಿಳೆ ಮೇಲಕ್ಕೆ ಬಂದರೆ, ನಮ್ಮ ಜಿಲ್ಲೆಯಲ್ಲಿ 60 ವರ್ಷಗಳ ನಂತರ ಪ್ರಪ್ರಥಮವಾಗಿ ಮಹಿಳೆ ಆಗಿ ನಾನು ರಾಜ್ಯಪಾಲರಾಗಿ ಆಯ್ಕೆ ಆಗಿರೋದು. ಅದಕ್ಕೆ ನಮ್ಮ ಮಾಜಿ ಜಿಲ್ಲಾ ರಾಜ್ಯಪಾಲರಾದ ದೇವೇಗೌಡರವರ ಒಂದು ಪ್ರೋತ್ಸಾಹ, ಬೆಂಬಲ ಮತ್ತು ಅಪ್ಪಾಜಪ್ಪ ಅವರ ಒಂದು ಬೆಂಬಲ, ಇದೆಲ್ಲ ಇಲ್ಲಿ ಇರುವಂಥ ಆನಂದ್ ಅವರೇ ಆಗಲಿ, ಮಂಗಳಗೌಡ ಅವರೇ ಆಗಲಿ, ಮಹಿಳೆಯರಿಗೆ ಈಗ ಎಲ್ಲರೂ ಬೆಂಬಲ ಕೊಡೋದ್ರಿಂದ ನಾನು ಈ ಒಂದು ಸ್ಥಾನಕ್ಕೆ ಬಂದಿದ್ದೀನಿ ಆಯ್ಕೆಯಾಗಿ. ಇವತ್ತಿನ ಈ ಒಂದು ಈಗ ಡಾಕ್ಟರ್ ಪದ್ಮಾ ಮೋಹನ್ ಅನ್ನೋರು ಇದರಲ್ಲಿ ಅಧ್ಯಕ್ಷರಾಗ್ತಾ ಇದ್ದಾರೆ. ಅವರ ಒಂದು ಜೊತೆಯಲ್ಲಿ ಅವರಿಗೆ ಭುಜಕ್ಕೆ ಭುಜ ಕೊಟ್ಟು ಸೇವೆ ಮಾಡೋದಕ್ಕೆ, ಸಹಾಯ ಮಾಡೋದಕ್ಕೆ, ಸಹಕಾರ ಮಾಡೋದಕ್ಕೆ ಅವರ ತಂಡ ಒಂದು ಎಲ್ಲ ಏರ್ಪಟ್ಟಿದೆ. ಈ ಸಾರಿಯ ತಂಡದ ಒಂದು ತಂಡಕ್ಕೆ ಪ್ರತಿಜ್ಞಾವಿಧಿ ಬೋಧಿಸೋದಕ್ಕೆ ನನಗೆ ಇವತ್ತು ಅವಕಾಶ ಕೊಟ್ಟಿರೋದಕ್ಕೆ ಮಂಗಳಗೌಡ ಅವರಿಗೆ ಹಾಗೂ ಎಲ್ಲ ಪ್ರಾಂತೀಯ ಅಧ್ಯಕ್ಷರಿಗೆ, ವಲಯಾಧ್ಯಕ್ಷರಿಗೆ ಎಲ್ಲರಿಗೂ ನನ್ನ ಒಂದು ವಂದನೆಗಳನ್ನು ತಿಳಿಸ್ತಾ, ಈಗ ಮೊದಲನೆಯದಾಗಿ ನಿರ್ದೇಶಕರು ಶ್ರೀಮತಿ ರಾಧಾ, ಶ್ರೀಮತಿ ಹೇಮಲತಾ ಡಯಾಬಿಟಿಸ್ ವಿಷನ್ ಮತ್ತು ಎನ್ವೈರನ್ಮೆಂಟು
ಹಂಗರು, ಸೊ ಕ್ಯಾನ್ಸರ್, ಚೈಲ್ಡ್ ಕ್ಯಾನ್ಸರ್, ಇದು ಮುಖ್ಯವಾಗಿ ನಮ್ಮ ಅಂತಾರಾಷ್ಟ್ರೀಯದಿಂದ ಬಂದಿರೋದು. ಇದ್ರ ಬಗ್ಗೆ ಸೇವಾ ಕಾರ್ಯಗಳನ್ನು ನಾವು ಮಾಡ್ತೀವಿ. ಹಾಗೆ ಸಭೆಗಳನ್ನು ನಾವು ಎಷ್ಟು ಬಾರಿ ನಡೆಸಬೇಕು, ತಿಂಗಳಿಗೆ ಒಂದು BOD ಮಾಡಬೇಕು, ಒಂದು ಜನರಲ್ ಸಭೆ ಮಾಡಬೇಕು, ಇದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಇದಕ್ಕೆಲ್ಲ ನಾವು ಹಣವನ್ನು ಎಲ್ಲಿ ಹೊಂದಿಸ್ಬೇಕು, ಸೇವಾ ಕಾರ್ಯಗಳನ್ನು ಮಾಡಬೇಕಾದ್ರೆ ಹಣ ಹೊಂದಿಸ್ಬೇಕಾದ್ರೆ ಯಾವ ರೀತಿ ಹಣ ಹೊಂದಿಸ್ತಾ ಇದ್ದೀವಿ ಅನ್ನೋ ವಿಷಯಗಳು ನಿಮಗೆ ತಿಳಿದಿದೆ. ಎಲ್ಲೆಲ್ಲಿ ನಾವು ನಾವೇ ಹಣವನ್ನು, ನಮ್ಮ ಸ್ವಂತ ಹಣವನ್ನು ಖರ್ಚು ಮಾಡ್ತೀವಿ, ಬೇರೆಯವರಿಂದ ಸಹಾಯವನ್ನು ದಾನವನ್ನು ಪಡ್ಕೋತೀವಿ, ಇದೆಲ್ಲವೂ ನೀವು ತಿಳ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. 1.5 ವರ್ಷದ ಅನುಭವದಲ್ಲಿ ನಿಮ್ಮ ಅನುಭವ, ಹಾಗೆ ನಿಮ್ಮ ಜೊತೆ ಬಂದಿರುವಂಥ ಹೊಸ ನಿರ್ದೇಶಕರು, ಅವರಿಂದ ನೀವು ತಿಳಿಬಹುದು. ನೀವು ಒಂದು BOD ಮಾಡಿದಾಗ ನಿಮ್ಮ ಸಂಸ್ಥೆ ಯಾವ ರೀತಿ ಸೇವಾ ಕಾರ್ಯಗಳನ್ನು ಮಾಡಬೇಕು ಅನ್ನೋದನ್ನು ನೀವು BODನಲ್ಲಿ ಕುಳಿತುಕೊಂಡು ಚರ್ಚೆ ಮಾಡಿ ಏನೇನು ಸೇವೆ ಮಾಡಬೇಕು, ಸಮಾಜಕ್ಕೆ ಏನೇನು ಅಗತ್ಯ ಇದೆ ಅದರ ಬಗ್ಗೆ, ಮತ್ತು ಅದಕ್ಕೆ ಎಷ್ಟು ಹಣ ಆಗುತ್ತೆ, ಯಾವ ರೀತಿ ಮಾಡಬೇಕು, ಇದನ್ನೆಲ್ಲ ಚರ್ಚೆ ಮಾಡಿಕೊಂಡು ನೀವು ಒಂದು ನಿರ್ಧಾರಕ್ಕೆ ಬರ್ತೀರಾ. ಅದೇ ನಿರ್ಧಾರದ ಪ್ರಕಾರ ಪ್ರೆಸಿಡೆಂಟ್, ಸೆಕ್ರೆಟರಿ ಮತ್ತು ಟ್ರೆಷರರ್ ಮತ್ತು ಇತರ ಸದಸ್ಯರು ಆ ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೋಗುವಂಥದ್ದು. ಸೊ ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಸಂಸ್ಥೆ ಕೆಲಸ ಮಾಡಬೇಕಾದ್ರೆ ನಿಮ್ಮ ನಿರ್ದೇಶನ ಬಹಳ ಅಗತ್ಯ. ಅದು ಆ ಥರ ನಿಮ್ಮ ಕೆಲಸ ಇರಬೇಕು. ಹಿಂದೆ ಬೆಂಬಲವಾಗಿ ಅವರಿಗೆ ಸೂಕ್ತವಾದ ನಿರ್ದೇಶನ ಮಾಡಬೇಕು. ಆ ಥರ ನೀವು ಕೆಲಸ ಮಾಡ್ತೀನಿ ಅಂತ ನನಗೆ ಆಶ್ವಾಸನೆ ಕೊಡಬೇಕು. ನಿಮ್ಮ ಬಲ ಹಸ್ತವನ್ನು ಎತ್ತಿ ಆಶ್ವಾಸನೆ ಕೊಡಿ. ಹೀಗೆ ಓಕೆ. ಅಡ್ಮಿನಿಸ್ಟ್ರೇಟರ್ ಶ್ರೀಮತಿ ಪ್ರೇಮ. ಸೊ ಅಡ್ಮಿನಿಸ್ಟ್ರೇಟರ್ನ ಮೇಡಮ್, ನೀವು ನಮ್ಮ ಕ್ಲಬ್ಬಿನ ಅಂತಾರಾಷ್ಟ್ರೀಯ ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ಹಲವಾರು ನಿಮಗೆ ವಿಷಯಗಳು ತಿಳಿತಾ ಇರುತ್ತೆ, ಹೊಸ ಹೊಸ ವಿಷಯಗಳು ಬರ್ತಾ ಇರುತ್ತೆ. ಅದನ್ನು ಸಹ ನೀವು ಕ್ಲಬ್ಗೆ ತಿಳಿಸಿ, ನಿಮ್ಮ ನೂತನ ಒಂದು ತಂಡಕ್ಕೆ ತಿಳಿಸಿ ಸಲೀಲವಾಗಿ ನಡ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡಬೇಕಾದ್ರೆ ನಿಮ್ಮ ಜವಾಬ್ದಾರಿ. ಅದನ್ನು ನಿಮ್ಮದು ಒಂದು ಸ್ಲೋಗನ್ ಇದೆ, ಲಯನ್ಸ್ ಅಂದರೆ ವೇಸ್ಟ್. ಹಾಗೆ ಕೋವಿಡ್ ಸಂಬಂಧಪಟ್ಟಂತ ಈ ಸ್ಯಾನಿಟೈಸರ್ಗಳಾಗಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಸೇವೆಗಳನ್ನು ಮಾಡಬೇಕು ಈ ತಕ್ಷಣಕ್ಕೆ. ಆ ನಂತರದಲ್ಲಿ ಇನ್ನು ಹಲವಾರು ಅನೇಕ ಯೋಜನೆಗಳವರಿದೆ. ಶಾಲಾ ಮಟ್ಟದಲ್ಲಿ ಎಲ್ಲರಿಗೂ ಇದು ಏನು ವಾಟರ್ ಪ್ಯೂರಿಫೈಯರ್ ಕೊಡಬೇಕು, ಮತ್ತು ಹೆಣ್ಣು ಮಕ್ಕಳಿಗೆ ಸಹಾಯಕ್ಕೆ ಸ್ಯಾನಿಟರಿ ಪ್ಯಾಡ್, ವೆಂಡಿಂಗ್ ಮೆಷಿನ್ಸ್ ಹಾಕಬೇಕು, ಈ ಥರ ಎಲ್ಲ ಕೆಲವಿದೆ. ಮತ್ತು ಟ್ರೀ ಪ್ಲಾಂಟೇಶನ್ಸ್ ಮಾಡೋದು, ಇದೆಲ್ಲ ಅನೇಕ ಇದೆ. ಸೊ ಮತ್ತು ಈಗ ಇತ್ತೀಚೆಗೆ ಇಮಿಡಿಯೇಟ್ ಆಗಿ ಮತ್ತೊಂದೇನು ಅಂದರೆ, ಕೊರೋನಾ ಒಂದು ಬೂತ್ ಇರುತ್ತಲ್ಲ ಟೆಸ್ಟ್ ಮಾಡೋದಕ್ಕೆ, ಅದಕ್ಕೆ 20,000 ಏನೋ ಆಗುತ್ತಂತೆ. ಸೊ ಅದನ್ನು ಜಿಲ್ಲೆಯ ಒಂದು ಮಟ್ಟದಲ್ಲಿ ಎಲ್ಲ ಕ್ಲಬ್ಗಳು ಸೇರಿ, ಎಲ್ಲ ಪ್ರಾಂತ್ಯಗಳು ಸೇರಿ ಅದನ್ನು ಕೊಡಬೇಕು ಅಂತ ಒಂದು ಅಂದ್ಕೊಂಡಿದ್ದಾರೆ. ಹಾಗೆ ಕೆಲಸ ಮಾಡಬೇಕಾಗತ್ತೆ, ಮೆಂಬರ್ಶಿಪ್ ಮತ್ತು ಸರ್ವಿಸ್ ಚೇರ್ಮನ್. ಸೊ ಅದನ್ನು ನೀವು ಮಾಡ್ತೀರಾ ಅಂತ ಆಶ್ವಾಸನೆ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಇಸ್ ಮೂರನೇ ಉಪಾಧ್ಯಕ್ಷರು ರಾಜೇಶ್ವರಿ, ಗ್ಲೋಬಲ್ ಸರ್ವಿಸ್ ಟೀಮ್ ಕೋಆರ್ಡಿನೇಟರ್. ನಿಮ್ಮ ಕ್ಲಬ್ ಲೆವೆಲ್ನಲ್ಲಿ ಆಗ್ತೀರಾ. ಸರ್ವಿಸ್ ಬಗ್ಗೆನೂ ನಿಮ್ಮ ಒಂದು ಜವಾಬ್ದಾರಿ ಇರುತ್ತೆ. ಹಾಗೆಯೇ ಪ್ರೆಸಿಡೆಂಟ್ ಆಗಿ ನೀವು ಮುಂದಕ್ಕೆ ಅಧಿಕಾರ ವಹಿಸ್ಕೊಳ್ಳೋದಕ್ಕೆ ಈಗ 2 ವರ್ಷಗಳ ತಯಾರಿ ನಿಮಗೆ ಸಾಧ್ಯ ಇದೆ. ನೀವು ಪ್ರೆಸಿಡೆಂಟ್ ಜೊತೆಯಾಗಿ ಕೆಲಸ ಮಾಡಿಕೊಂಡು ಅವ್ರಿಗೆ ಹೇಗೆ ಮಾಡ್ತಾರೆ, ಏನೇನಿದೆ ನಮ್ಮ ಲಯನ್ಸ್ ಕ್ಲಬ್, ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ನಿಮ್ಮ ಪ್ರೆಸಿಡೆಂಟ್ಶಿಪ್ಗೆ ತಯಾರಿ ಮಾಡಿಕೊಳ್ಳೋದಕ್ಕೂ ಸಹ ಇದು ಒಂದು ಸಮಯ. ಸೊ ಇದನ್ನು ನೀವು ಸೂಕ್ತವಾಗಿ ನೆರವೇರಿಸ್ತೀರಾ ಅನ್ಕೋತೀನಿ. ಸರ್ವಿಸ್ ಚೇರ್ಪರ್ಸನ್ನು ನೀವು ಎಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು, ಆಶ್ವಾಸನೆ ಕೊಡಬೇಕು. ಥ್ಯಾಂಕ್ ಯು. ಮೆಂಬರ್ಶಿಪ್ ಕಮಿಟಿ ಚೇರ್ಪರ್ಸನ್ ಇದ್ದೀರಾ. 2ನೇ ಉಪಾಧ್ಯಕ್ಷರದು ಗ್ಲೋಬಲ್ ಮೆಂಬರ್ಶಿಪ್ ಟೀಮ್ ಕೋಆರ್ಡಿನೇಟರ್ ಕ್ಲಬ್ ಲೆವೆಲ್ಗೆ. ನೀವು ಅವರ ಜೊತೆಯಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಮತ್ತು 1ನೇ ಉಪಾಧ್ಯಕ್ಷರು ಮಮತಾ ಕೃಷ್ಣಮೂರ್ತಿ. ಸಂಸ್ಥೆಯ ಲೆವೆಲ್ನಲ್ಲಿ ನಿಮ್ಮ ಸಂಸ್ಥೆಯಲ್ಲಿ ಲೀಡರ್ಶಿಪ್ನ ನೀವು ಬೆಳೆಸಬೇಕು. ಹಾಗೆ ನಿಮ್ಮಲ್ಲಿರುವಂಥ ನಾಯಕತ್ವಗಳ ಗುಣಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಇದು ಒಂದು ಅವಕಾಶ. ನೀವು ನಿಮ್ಮ ಅಧ್ಯಕ್ಷರ ಜೊತೆಯಲ್ಲಿ ಕೆಲಸ ಮಾಡಿಕೊಂಡು ಹೋಗಬೇಕು, ಸಹಕಾರ ಕೊಟ್ಕೊಂಡು. ನೀವು ಅದನ್ನು ಅಬ್ಸರ್ವ್ ಮಾಡ್ತಾ ಮುಂದಿನ ವರ್ಷ ನೀವು ಅಧ್ಯಕ್ಷರ ತಯಾರಿ ನಡೆಸೋದಿರು. ಈ ವರ್ಷ ಮುಂದಿನ ವರ್ಷ ಅಧ್ಯಕ್ಷರಾಗ್ತಿರಲ್ಲ. ಮತ್ತು ಯಾವುದೇ ಟೈಮಲ್ಲಿ ನಾವು ಅಧ್ಯಕ್ಷತೆ ವಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದಾಗ ನೀವು ಅಧ್ಯಕ್ಷತೆ ವಹಿಸಿ ಆ ಸಭೆಯನ್ನು ನಡೆಸೋದಕ್ಕೆ ಯಾವಾಗಲೂ ಸಿದ್ಧರಾಗಿರ್ಬೇಕಾಗುತ್ತೆ. ಸೊ ಇದೆಲ್ಲ ವಿಷಯಗಳನ್ನು ಮಾಡ್ತೀನಿ ಅಂತ ಆಶ್ವಾಸನೆ ಕೊಡಿ. ಥ್ಯಾಂಕ್ ಯು. ಟ್ರೆಷರರ್ ಖಜಾಂಚಿ ಸರಸ್ವತಿ ಜವರೇಗೌಡ.
ಸಮಯಕ್ಕೆ ಸರಿಯಾಗಿ ಹಣ ವಸೂಲಿ ಮಾಡಿ ಸಮಯಕ್ಕೆ ಸರಿಯಾಗಿ ಹಣವನ್ನು ಅಧ್ಯಕ್ಷರಿಗೆ ಕೊಡ್ತಾ ಸೇವೆ ನಡೆಸೋದಕ್ಕೆ ಸಭೆ ನಡೆಸೋದಕ್ಕೆ ಎಲ್ಲದಕ್ಕೂ ನೀವು ತಯಾರಿರಬೇಕು. ಅದನ್ನು ಮಾಡ್ತೀರಲ್ಲ? ಓಕೆ, ಥ್ಯಾಂಕ್ ಯು. ಅದಕ್ಕೆ ನಿಮ್ಮ ಕಮ್ಯುನಿಕೇಷನ್ ಅನ್ನೋದು ಕಾರ್ಯದರ್ಶಿಗಳಿಗೆ ಎಲ್ಲ ಸದಸ್ಯರನ್ನ ಹಿಡಿದಿಟ್ಕೋಬೇಕು. ನೀವು ಎಲ್ಲರಿಗೂ ಕಮ್ಯುನಿಕೇಷನ್ ಕೊಟ್ಟು ಸಭೆಗೆ ಹಾಜರಾಗೋದಕ್ಕೆ ಅವ್ರಿಗೆ ತಿಳಿಸ್ತಾ ಇರಬೇಕು. ಸೆಕ್ರೆಟರಿಯಾಗಿ ನಿಮ್ಮ ಜವಾಬ್ದಾರಿ ಹಾಗೂ ಸರ್ವಿಸ್ ಚೇರ್ಪರ್ಸನ್ ಆಗಿ ನಿಮ್ಮ ಜವಾಬ್ದಾರಿ. ನೀವು ಏನೇನು ಕೆಲಸಗಳು ಮಾಡ್ತಿರೋ ಸಂಸ್ಥೆಯಲ್ಲಿ, BOD ಆಗಲಿ, ಜನರಲ್ ಮೀಟಿಂಗ್ ಆಗಲಿ, ಸೇವಾ ಕಾರ್ಯಕ್ರಮಗಳು ಎಲ್ಲವನ್ನು ನೀವು ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾ ಇರಬೇಕು, ರಿಪೋರ್ಟನ್ನು ಕೊಡ್ತಾ ಇರಬೇಕು. ಸೊ ರಿಪೋರ್ಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಮಾಡಲೇಬೇಕು. ಓಕೆ, ಮಾಡ್ತೀರಲ್ಲ? ಈಗ ಈ ಸಂಸ್ಥೆಯ ಕ್ವೀನ್ ಅಥವಾ ನಾಯಕರು, ರಾಣಿ ಅಂತ ನಾನು ಹೇಳಬೇಕು, ಅಧ್ಯಕ್ಷರಂತ ಡಾಕ್ಟರ್ ಪದ್ಮಾ ಮೋಹನ್ ಅವರು, ನೀವು ಅಧ್ಯಕ್ಷರಾಗಿ ಇವಾಗ ಜವಾಬ್ದಾರಿ ವಹಿಸ್ಕೊಳ್ತಾ ಇರೋದು. ನೀವೇ ನಾಯಕರು. ನಿಮ್ಮ ಹಿಂದೆ ನಿಮ್ಮ ತಂಡ, ನೀವು ಹೇಳಿದಂಗೆ ಕೆಲಸ ಮಾಡೋಕೆ ಅವರೆಲ್ಲ ನಾವು ಒಪ್ಕೊಂಡಿದ್ದಾರೆ. ನೀವು ಸೂಕ್ತವಾಗಿ ಅವ್ರನ್ನೆಲ್ಲ ನಿಮ್ಮ ಜೊತೆಯಲ್ಲೇ ಕರ್ಕೊಂಡು ಹೋಗಬೇಕು. ಈಗ ಎಷ್ಟೋ ಜನ ಬೇಕು ಮೆಂಬರ್ನು ಒಳ್ಳೆ ರೀತಿಯಲ್ಲಿ ನಿಮ್ಮ ಜೊತೆ ಬರೋ ಹಾಗೆ ನೀವು ನೋಡ್ಕೋಬೇಕಾಗುತ್ತೆ. ಆದರೆ ಮಾತ್ರ ನಿಮ್ಮ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಪ್ಲ್ಯಾನ್ ಮಾಡಬೇಕು. ಈ ಕೋವಿಡ್ನಲ್ಲಿ ನಾವೇನು ಮಾಡಬೇಕು, ಯಾವ ಪ್ರಯಾರಿಟಿ, ಯಾವ್ದು ಮೊದಲು ಯಾವ್ದು ಆಮೇಲೆ ಮಾಡಬೇಕು ಅಂತ ಸೇವಾ ಕಾರ್ಯಕ್ರಮ ಮಾಡಬೇಕು ಅಂತೆಲ್ಲ ನೀವು ಸರಿಯಾಗಿ ಪ್ರೆಸಿಡೆಂಟ್ ಆದರೂ ಪ್ಲ್ಯಾನ್ ಮಾಡಬೇಕು. ಮತ್ತು ಪಂಕ್ಚುಯಲ್ ಆಗಿ ಪ್ರತಿ ಸಭೆಯನ್ನು ನಡೆಸಿದಾಗ ಆ ಟೈಮ್ ಸರಿಯಾಗಿ ನೀವು ಬಂದು ಅಧ್ಯಕ್ಷತೆ ವಹಿಸ್ತಾ ಇದ್ರೆ, ನಮ್ಮ ಅಧ್ಯಕ್ಷರು ಟೈಮ್ ಸರಿಗೆ ಎಲ್ಲವನ್ನು ಯಾವುದೇ ಬಿಡದೆ ಮಾಡ್ತಾರಪ್ಪ ಅಂತ ಹೇಳಿ ನಿಮ್ಮ ಜೊತೆಯವರು ನಿಮ್ಮ ಜೊತೆ ಬರ್ತಾ ಇದ್ದಾರೆ. ಸೊ ಪಂಕ್ಚುಯಲ್ ಆಗು ಇರಬೇಕು. ನೀವು ಪೊಲೈಟ್ ಆಗಿರಬೇಕು. ನೀವು ಇದೀರ ಪೊಲೈಟ್ ಆಗಿ. ಯಾವಾಗಿಂದ ನಾನು ನಿಮ್ಮನ್ನು ಅಬ್ಸರ್ವ್ ಮಾಡಿದ್ದೀನಿ, ಇವರ ಪೊಲೈಟ್ ಲೇಡಿ. ಆ ಪೊಲೈಟ್ ಆಗಿರಬೇಕು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇವಾಗ ಪಾಸಿಟಿವ್ ಆಟಿಟ್ಯೂಡ್, ಕೊರೋನಾ ಪಾಸಿಟಿವ್ ಅಲ್ಲ, ಆಟಿಟ್ಯೂಡ್, ಥಿಂಕಿಂಗ್ ಪಾಸಿಟಿವ್ ಆಗಿರ್ಬೇಕು. ಈಗಾಗಲೇ ನಾನು ಹೇಳಿದ್ದೀನಿ, ನಿಮ್ಮ ಲಯನ್ಸ್ ಕ್ಲಬ್ ಹೆಸರೇ ಸ್ಫೂರ್ತಿ ಲಯನ್ಸ್ ಕ್ಲಬ್ ಅಂತ. ಸ್ಫೂರ್ತಿ ಹೆಸರಿನಲ್ಲೇ ಇದೆ. ಹೆಸರಿನಲ್ಲೆಲ್ಲ ನಮ್ಮಲ್ಲೂ ಮನಸ್ಸಿನಲ್ಲೂ ಬರಬೇಕು, ನಮ್ಮ ಕೆಲಸಗಳಲ್ಲೂ ಬರಬೇಕು. ಹಾಗೆ ನೀವು ಸ್ಫೂರ್ತಿ ತುಂಬಬೇಕು. ಎಲ್ಲರಲ್ಲೂ ಸ್ಫೂರ್ತಿ ತುಂಬಿದ್ರೆ ಮಾತ್ರ ನಿಮ್ಮ ಕೆಲಸಗಳಾಗಿ ಸಾಧ್ಯ ಆಗುತ್ತೆ. ನೀವು ಹಾಗೆ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಶ್ವಾಸನೆ ಎಲ್ಲ ಸದಸ್ಯರಿಗೂ ಕೊಡಿ. ನಮ್ಮ ಮಾಜಿ ರಾಜ್ಯಪಾಲರಿಗೆ, ಮಾಜಿ ನಾಯಕರುಗಳಿಗೆ, ಎಲ್ಲರಿಗೂ ನೀವು ಮಂಡ್ಯ ಪ್ರದೇಶದ ಎಲ್ಲ ನಾಯಕರುಗಳು ನೀವು ಆಶ್ವಾಸನೆ ಕೊಡಬೇಕು. ಈಗ ಓಕೆ, ಸೊ ಈಗ ಮಂಗಳ ಅವರು ಈಗ ಈ ಗಾಂಗಣ್ ಗಾವಲ್ನ ನೂತನ ಅಧ್ಯಕ್ಷರಿಗೆ ಕೊಡಬೇಕು. ನಮ್ಮ ಮಾಜಿ ರಾಜ್ಯಪಾಲರ ಮುಖಾಂತರ ಕೊಡಿಸಿ ಅಂತ ಕೇಳ್ಕೊಳ್ತೀವಿ. ಅದೊಂದು ಸರಿ ನೀವು ಕೊಡಿ ಸರ್. ಅವ್ರ ಹಸ್ತದಿಂದ ಬಂದ್ರೆ ನಾಯಕತ್ವ ನಿಮ್ಗೆ ಬರುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಮೇಡಮ್. ಡಾಕ್ಟರ್ ಪದ್ಮಾ ಮೋಹನ್ ಅವ್ರಿಗೆ ಮತ್ತು ನಿಮ್ಮ ತಂಡದವರಿಗೆ ನಾನು ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಷರರ್ ಮತ್ತು ಚಿಕ್ಕ ಕಾಣಿಕೆ ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಂದರ್ಭದಲ್ಲಿ. ಡಾಕ್ಟರ್ ಪದ್ಮಾ ಮೋಹನ್ ಅವರು ಟ್ರೆಷರರ್ ಆಗಿದ್ದಾರೆ, ಚಪ್ಪಟಿಕೆಯಿಂದ ಇದ್ದಾರೆ ಟ್ರೆಷರರ್. ಪ್ರಾಂತೀಯ ಅಧ್ಯಕ್ಷರು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ನಾನು ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಕೆಲಸವನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಪ್ರಭಾಮೂರ್ತಿ ಮೇಡಮ್ ಅವರಿಗೆ ನನ್ನ ಅಭಿನಂದನೆಗಳು. ಉದ್ಘಾಟನೆಯನ್ನು ಮಾಡಿದ್ದಾರೆ. ಉದ್ಘಾಟನೆಯನ್ನು ನೀವು ನೆರವೇರಿಸ್ತಾ ಇದ್ದಾರೆ. ಲೈಕ್ ದೇವೇಗೌಡರು, ಜಿಲ್ಲಾ
ಸೆಕ್ರೆಟರಿ ಟ್ರೆಸರರ್ ನೀವು ಆರ್ಸಿ ಧರಿಸಿ ಮುಂದಕ್ಕೆ ಬಂದ್ಬಿಡಿ ಈಸಿಯಾಗಿ ಫೋಟೋ ಬೇಕಾದ್ರೆ ನೋಡ್ರಪ್ಪ ಎಲ್ಲರೂ ತೆಗಿತೀರಾ ಇದ್ರದ್ದು ಏನಾಗಲೇ ಚಂದ ಈಗ ಉದ್ಘಾಟನಾ ಭಾಷಣ ದೇವೇಗೌಡರು ಮಾಜಿ ಜಿಲ್ಲಾ ರಾಜ್ಯಪಾಲರು ಉದ್ಘಾಟನಾ ಎಲ್ರಿಗೂ ನಮಸ್ಕಾರ. 2020-21ನೇ ಸಾಲಿನ ಮಂಡ್ಯ ಸ್ಫೂರ್ತಿ ಲಯನ್ಸ್ ಸಂಸ್ಥೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಹಾಲಿ ಹಾಗೂ ನಿಕಟಪೂರ್ವ ಅಧ್ಯಕ್ಷರೇ, ವೇದಿಕೆ ಮೇಲಿರುವ ಗಣ್ಯರೇ, ಲಯನ್ಸ್ ಬಂಧುಗಳು, ಮಂಡ್ಯ ಸ್ಫೂರ್ತಿ ಲಯನ್ಸ್ ಸಂಸ್ಥೆ ಇಡೀ ದೇಶಕ್ಕೆ ಒಂದು ಮಾದರಿ. ಒಂದು ಜಿಲ್ಲೆಯಲ್ಲಿ 4 ಮಹಿಳಾ ಸದಸ್ಯರನ್ನ ಹೊಂದಿರತಕ್ಕಂಥ ಕ್ಲಬ್ಗಳಿರೋದು ಯಾವ ಡಿಸ್ಟಿಕ್ನಲ್ಲೂ ಇಡೀ ಇಂಡಿಯಾದಲ್ಲಿ ಇಲ್ಲ. ಮಂಡ್ಯ ಡಿಸ್ಟಿಕ್ನಲ್ಲಿ 4 ಮಹಿಳಾ ಸದಸ್ಯರು ಸಂಸ್ಥೆಗಳು ಇಲ್ಲಿಂದ ಪ್ರಾರಂಭವಾಗಿ 4 ಕ್ಲಬ್ಗಳು ಆಗಿದ್ದಾವೆ. ಈಗ ಒಂದು ದಿವಸ ಇದೊಂದು ಸಪ್ರೇಟ್ ಲಯನ್ಸ್ ಜಿಲ್ಲೆ ಆದರೂ ಆಶ್ಚರ್ಯವೇನಿಲ್ಲ. ಅದಕ್ಕೆ ನನ್ನ ಜೊತೆ ಅವತ್ತಿನಿಂದ ಇವತ್ತಿನವರೆಗೆ ಕೈಗೂಡಿಸಿದಂಥ ನನ್ನೆಲ್ಲ ಸ್ನೇಹಿತರುಗಳು, ನಮ್ಮ ಆನಂದು, ರಾಜಶೇಖರ್, ಅಪ್ಪಾಜಪ್ಪ, ಜಗದೀಶು, ಇವರೆಲ್ಲ ಬಹಳಷ್ಟು ಹೋರಾಟ ಮಾಡಿ ಅವತ್ತಿನಿಂದನೂ ನನ್ನ ಜೊತೆ ಕೈ ಜೋಡಿಸಿ ಸರ್ವಿಸ್ನಲ್ಲಿ ಆ ಥರ ಒಂದು ಭಾವನೆ ನಿಮಗಿರುತ್ತೆ. ಹಾಗಾಗಿ ಮಹಿಳಾ ಸದಸ್ಯರ ಸಂಸ್ಥೆಗಳಿಗೆ ನಾವಂತೂ ಯಾವಾಗಲೂ ನಿಮ್ಮ ಬೆನ್ನಿನಗಡೆ ಇದ್ದೇ ಇರ್ತೀವಿ. ದಯವಿಟ್ಟು ಒಳ್ಳೆ ಸರ್ವಿಸ್ಗಳು ಮಾಡಿ. ಹಾಗಾಗಿ ನಮಗೆ ಜಾತಿ ಇದಿಲ್ಲ, ಒಂದೇ ನಮ್ಮದು ಜಾತಿ ಇರೋದು ಸ್ನೇಹ ಸೇವೆ. ಇದಕ್ಕೆ ನಾವು ಸೀಮಿತವಾಗಿರೋಣ. ನಾನು ನಿಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊಳ್ಳೋದಾದ್ರೆ ಇಷ್ಟೇ. ನೆಕ್ಸ್ಟ್ ಕ್ಲಬ್ದು ಇವ್ರದ್ದು ಮೀಟಿಂಗ್ ಸ್ಟಾರ್ಟ್ ಆಗಬೇಕು. ಅದರಿಂದ ನನ್ನ ಭಾಷಣವನ್ನು ಹೆಚ್ಚಿಗೆ ಮಾಡಿದಂತೆ ನನ್ನ ಜಿಲ್ಲೆಯ ಧೀಮಂತ ಮಹಿಳೆಯರು ನೀವು ಸೇವೆಯಲ್ಲಿ ಈ ಟಾಪ್ 10 ಬರುವಂಥ ಕ್ಲಬ್ಗಳಲ್ಲಿ ಪೂರ್ತಿ ಲಯನ್ಸ್ ಸಂಸ್ಥೆ ನಿಮ್ಮ ಅಧ್ಯಕ್ಷತೆಯಲ್ಲಿ ಖಂಡಿತ ಕೆಲಸ ಮಾಡಿ. ನಾವು ಖಂಡಿತ ನಿಮ್ಮ ಜೊತೆಲಿ ಇರ್ತೀವಿ. ಯಾಕೆ ಅಂತಂದರೆ ನಾನು ನಿಮ್ಮ ಸಂಸ್ಥೆಗೆ ಸೇವಾ ಚಟುವಟಿಕೆಗಾಗಿ 5,000 ರೂಪಾಯಿಗಳನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಖಜಾಂಚಿ ಯಾರು? ಖಜಾಂಚಿ ಯಾರೇ? ಖಜಾಂಚಿ ಕೈಲಿ ಕೊಡೋದು ನಾವು ಹೆಸರು ಕೈ. ಒಳ್ಳೆಯದಾಗಲಿ, ಸರ್ವಿಸ್ ಮಾಡಿ. ನಿಮ್ಮ ಜೊತೆ ನಾನು ಇರ್ತೀನಿ. ಉತ್ತಮವಾದ ಸೇವಾ ಚಟುವಟಿಕೆಗಳಿಗೆ ಆರ್ಥಿಕವಾಗಿ ಭೌತಿಕವಾಗಿ ನಾನು ಯಾವಾಗಲೂ ಇರ್ತೀನಿ. ನನಗೆ ನನ್ನ ಜಿಲ್ಲೆ ಗೌರವ ಹೆಚ್ಚಬೇಕು ಅಷ್ಟೇ. ಎಲ್ಲರೂ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಈ ಒಳ್ಳೆ ಒಂದು ನುಡಿಗಳನ್ನು ಉದ್ಘಾಟನಾ ನುಡಿಗಳಾಡಿದಂತಹ ನಮ್ಮ ರಾಜ್ಯಪಾಲರಿಗೆ ಹೃತ್ಪೂರ್ವಕವಾದ ವಂದನೆಗಳು. ನಮ್ಮ ವರ್ಷದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ನಡೆಸ್ಕೊಂಡು ಬಂದಿರ್ತೀವಿ. ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಯಿತು. 100ಕ್ಕೂ ಹೆಚ್ಚು ಮಂದಿ ಮಧುಮೇಹ, ಕಣ್ಣಿನ ಪರೀಕ್ಷೆ, ಸ್ತ್ರೀರೋಗ ಸಂಬಂಧಿ ತಪಾಸಣೆ ನಡೆಯಿತು. ಅನಾಥಾಶ್ರಮ ಮತ್ತು ಅಬಲಾಶ್ರಮಕ್ಕೆ ಅವತ್ತು ಹಸುವಿನ ನಿವಾರಣಾ ದಿನಾಚರಣೆಯ ಒಂದು ಅರ್ಥಪೂರ್ಣ ಆಚರಣೆಗೆ ಅಂತೇಳಿ ಆ ದಿನ ಅವ್ರ ಜೊತೆಗೆಲ್ಲ ನಾವು ಸಹ ಲಯನ್ಸ್ಗೆ ಎಲ್ಲ ಸಿಬ್ಬಂದಿ ಅವ್ರ ಜೊತೆ ಊಟ ಮಾಡಿ ಅವ್ರಿಗೂ ಆಹಾರ ವಿತರಣೆಯನ್ನು ಮಾಡಲಾಯಿತು. ಶಾಲಾ ಮಕ್ಕಳು ಹಾಗೂ ಗ್ರಾಮಸ್ಥರಿಗೆ ಪ್ರಾಜೆಕ್ಟನ್ನು ಅಳವಡಿಸಿ ಓಝೋನ್ ಸಂರಕ್ಷಣೆ ಹೇಗೆ ಅಂತ ನಾವು ಒಂದು ಸಿನಿಮಾದ ಮೂಲಕ ಅವರಿಗೆ ತಿಳಿಸ್ಕೊಟ್ಟಿವಿ. ಆನಂದ್ ಸರ್ ಅವರಾಗೂ ಖ್ಯಾತ ವಕೀಲರಾದ ಗುರುಪ್ರಸಾದ್ ಭಾಗವಹಿಸಿ ಪರಿಸರದ ಬಗ್ಗೆ ಅರಿವು ಮೂಡಿಸಿ ಹಾಗೂ ಸಸಿ ವಿತರಣೆಯನ್ನು ಮಾಡಲಾಯಿತು. 4/9/20 ಕರೋನಾದಿಂದ ಸಂಕಷ್ಟಕ್ಕೊಳಗಾದ ನಿರ್ಗತಿಕರು ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ದಿನಸಿ, ಹಾಲು, ಮೊಸರು ಲಯನ್ಸ್ ಅಪ್ಪಾಜಪ್ಪನವರು ಡಿಜಿ ಕೋಆರ್ಡಿನೇಟರ್ ಇವರ ಸಮ್ಮುಖದಲ್ಲಿ ವಿತರಿಸಲಾಯಿತು. ಜಿಲ್ಲಾ ಆಸ್ಪತ್ರೆ ಮಂಡ್ಯ ಇಲ್ಲಿ ಗರ್ಭಿಣಿ ಹಾಗೂ ಬಾಣಂತಿ ಹಾಗೂ ಅವರ ಪೋಷಕರಿಗೆ ಸುಮಾರು 300 ಜನರಿಗೆ ಪೌಷ್ಟಿಕ ಆಹಾರವನ್ನು ವಿತರಿಸಲಾಯಿತು. ಅಲ್ಲಿ ಮಾಸ್ಕನ್ನು
ಮಾಡಿಸಿ SLC ಮಕ್ಕಳಿಗೆ ಉಚಿತವಾಗಿ ವಿತರಣೆ ಮಾಡಲಾಯಿತು ಮಧುರಾ ಸಂಸ್ಥೆಯವರಲ್ಲಿ. ಹೀಗೆ ಅನೇಕ ಕಾರ್ಯಕ್ರಮ ಮತ್ತು ವೈದ್ಯರ ದಿನಾಚರಣೆಯನ್ನು ಮಧುರಾ ಲಯನ್ಸ್ ಅವ್ರ ಜೊತೆಗೂಡಿ ಶುಶ್ರೂಷೆ ಮತ್ತು ವೈದ್ಯರಿಗೆ ಅವತ್ತು ಸನ್ಮಾನವನ್ನು ಮಾಡಲಾಯಿತು. ಲಯನ್ ರೇಣುಕುಮಾರ್ ಅವರು ಮಾಜಿ ಜಿಲ್ಲಾ ರಾಜ್ಯಪಾಲರು, ನಮ್ಮೆಲ್ಲರ ನೆಚ್ಚಿನ ರಾಜ್ಯಪಾಲರನ್ನು ಈಗ ಸ್ವಲ್ಪ ಇದಾಗಿ ಆಗಮಿಸಿದ್ದಾರೆ. ಅವರೆಲ್ಲರೂ ಎಲ್ಲ ಪರವಾಗಿ ಅವರಿಗೆ ಸ್ವಾಗತ. ಇಷ್ಟೋ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆಲ್ಲ ಹೀಗೇನೇ ನಿಮ್ಮ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ಇರಲಿ ಅಂತ ಹೇಳಿ ವಂದಿಸ್ತೇನೆ. ರೇಣುಕುಮಾರ್ ಅವರು ಮಾಜಿ ಜಿಲ್ಲಾ ರಾಜ್ಯಪಾಲರು. ಹಾಗೆ ಲಯನ್ ಕೆ ದೇವೇಗೌಡ ಅವರು ಮಾಜಿ ಜಿಲ್ಲಾ ರಾಜ್ಯಪಾಲರು ಅವರು ಸನ್ಮಾನ ಅಭಿನಂದನೆ ಸ್ವೀಕರಿಸಿದಂಥ ಲಯನ್ ರೇಣುಕುಮಾರ್ ಸರ್ ಅವರು ಅಭಿನಂದನಾ ನುಡಿಗಳನ್ನು. ಸ್ಫೂರ್ತಿ ಲಯನ್ ಸಂಸ್ಥೆಯ ಪದವಿ ಸ್ವೀಕಾರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಅಧ್ಯಕ್ಷರಾದ ಸಹೋದರಿ ಲಯನೆಸ್ ಮಂಗಳಗೌಡರವರೇ, ಇದೀಗ ತಾನೇ ಪದವಿ ಸ್ವೀಕಾರವನ್ನು ವಹಿಸಿಕೊಂಡಿರ್ತಕ್ಕಂತಹ ಲಯನ್ ಡಾಕ್ಟರ್ ಪದ್ಮಾ ಮೋಹನ್ ರವರೇ, ಅಪ್ಪಾಜಪ್ಪನವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಓಡಾಡ್ತಾ ಇರ್ತಕ್ಕಂಥ ಆನಂದ್ರವರೇ, ನಿಜವಾಗ್ಲೂ ಕೂಡ ಸ್ಫೂರ್ತಿ ಸಂಸ್ಥೆ ನನ್ನ ಟೈಮ್ನಲ್ಲಿ ಹುಟ್ಟಾಕಿದಂಥ ಸಂಸ್ಥೆ. ಮೊದಲನೇದಾಗಿ 19-20 ಲಯನ್ ಮಂಗಳಗೌಡ ಅವರ ಟೀಮ್ ಅಂದರೆ ಸೆಕ್ರೆಟರಿ, ಟ್ರೆಷರ್ ಎಲ್ಲ ಸದಸ್ಯರು ಕೂಡ ತುಂಬು ಹೃದಯದ ಧನ್ಯವಾದಗಳೊಂದಿಗೆ ಶುಭಕಾಮನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. 20-21ನೇ ಸಾಲಿನ ಲಯನ್ ಡಾಕ್ಟರ್ ಪದ್ಮಾ ಮೋಹನ್ ತಂಡಕ್ಕೂ ಕೂಡ ಮುಂದಿನ ದಿನಗಳಿಗೆ ಶುಭಕಾಮನೆಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದು ಒಂದು ಅಭೂತಪೂರ್ವ ಸ್ಟೇಜು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಹೆಣ್ಣು ಮಕ್ಕಳು ಸೇವೆ ಮಾಡೋದ್ರಲ್ಲಿ ಬಹಳ ರಿಸೀವ್, ಖರ್ಚು ವೆಚ್ಚ ಕಡಿಮೆಯಲ್ಲಿ ಅಚ್ಚುಕಟ್ಟಾದ ಒಳ್ಳೆಯ ಫಲಾನುಭವಿಗಳನ್ನ ಹುಡುಕ್ತಕ್ಕಂಥ ಮಹಿಳೆಯರೇ ಅಭೂತಪೂರ್ವ ನಮ್ಮ ಜಿಲ್ಲೆಗೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ, ಈ ಸಲ ನಿಮ್ಮ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ಗವರ್ನರ್ GA ರಮೇಶ್ ಅವರ ನೇತೃತ್ವದಲ್ಲಿ ಒಳ್ಳೆ ಕಾರ್ಯಕ್ರಮಗಳು ನಡೆಯುತ್ತೆ. ಅದಕ್ಕೆ ತಮ್ಮ ಸಹಾಯ, ಸಹಕಾರ, ಸಹಾನುಭೂತಿ ಇದು 3 ಇದ್ದರೆ ಒಳ್ಳೆ ಜಿಲ್ಲಾ ರಾಜ್ಯಪಾಲರಾಗಿ ಅವರು ಬರ್ತಾರೆ. ಆಮೇಲೆ ನೆಕ್ಸ್ಟ್ ಒಬ್ಬ ಮಹಿಳೆ ಕೂಡ ಗವರ್ನರ್ ಆಗಿ ಬರೋದ್ರಿಂದ ಅವ್ರ ಟೈಮ್ಗೆ ನಿಮ್ಮ ಮಕ್ಕಳಿಗೂ ಪೂರ ಅವರಿಗೆ ಸಪೋರ್ಟ್ ಮಾಡಲಿ ಅಂತ ಹೇಳ್ತಾ, ನಮ್ಮ ಕೊಡುಗೆ ದಾನಿ ದೇವೇಗೌಡರು ಕೂಡ ನಾನು ತುಂಬ ಧನ್ಯವಾದಗಳು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಅಧ್ಯಕ್ಷರಾದವರು ಮುಂದೆ ಇನ್ನು ಬೇರೆ ನಾಯಕರನ್ನಾಗಿ ರೂಪಿಸುವಂಥ ಒಂದು ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಹಾಗಾಗಿ ಬೇರೆಯವ್ರನ್ನ ಗುರುತಿಸಿ ಒಳ್ಳೊಳ್ಳೆ ಸದಸ್ಯರಿದ್ದಾರೆ. ಈ ಸಹ 4-5 ಜನ ಸದಸ್ಯರಿದ್ದಾರೆ. ನಾವು ನಮ್ಮ ಸಂಸ್ಥೆ ನಿಮ್ಮ ಜೊತೆಗಿರ್ತೀವಿ. ಉತ್ತಮವಾಗಿ ಕೆಲಸಗಳನ್ನು ಮಾಡಿ ಗ್ರಾಮೀಣ ದೇವೇಗೌಡರು ಹೇಳಿದಾಗೆ ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ಆರೋಗ್ಯ ಒಂದು ಕ್ಷೇತ್ರದಲ್ಲಿ ಇವೆಲ್ಲ ತೊಡಗಿಸ್ಕೊಂಡು ಒಳ್ಳೆ ಕೆಲಸಗಳನ್ನು ಮಾಡಿ ಆಮೇಲೆ ಕೂಡಿಸುವಂಥ ಕೆಲಸ ನಮ್ಮ ಡಾಕ್ಟರ್ ಪದ್ಮಾ ಈಗ ಹೇಳಿದ ಸರಸ್ವತಿಯವರು ಇದಕ್ಕೆ ತುಂಬ ಎತ್ತಿನ ಮಹತ್ವ ಕೊಡಬೇಕು. ಅವರು
ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಆಮೇಲೆ ಸೀಸ್ ಗ್ರಾಟ್ಯುಯೇಟ್ ಆಲ್ಸೋ. ಅವ್ರು ಸ್ವಲ್ಪ ಇದನ್ನು ಮುತುವರ್ಜಿ ವಹಿಸಿ, ಯಾಕೆಂದರೆ ಅವರ ವರದಿ ನೋಡಿದಾಗ ನಿಮಗೆಲ್ಲ ಅನಿಸುತ್ತೋ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇನ್ನೂ ಈ ವರ್ಷ ಇನ್ನೂ ಉತ್ತಮವಾದ ಕೆಲಸ ಮಾಡಲಿ, ನಾವೆಲ್ಲ ನಿಮ್ಮ ಸಂಸ್ಥೆ ಜೊತೆಗಿರ್ತೀವಿ, ನಿಮಗೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡ್ತೀವಿ ಅಂತ ಹೇಳಿ ನಿಮಗೆ ಈ ಒಂದು ಹೊಸ ತಂಡಕ್ಕೆ ಶುಭವಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನನ್ನ ನಮನಗಳು ಹಾಗೂ ವೇದಿಕೆ ಮೇಲಿರುವಂಥ ಅಧಿಕಾರಿಗಳು ಹಾಗೂ ಇಲ್ಲಿ ನೆರೆದಿರುತ್ತಂಥ ಎಲ್ಲ ಸಭಿಕರಿಗೂ ನನ್ನ ನಮಿಸುತ್ತಾ, ನನಗೆ ಲಯನ್ಸಲ್ಲಿ ಸ್ಫೂರ್ತಿ ನೀಡುತ್ತಾ ಬರಬೇಕು ಅಂತ ಎಲ್ಲ ಅಧಿಕಾರಿಗಳನ್ನು ಕೇಳುತ್ತೇನೆ. ಏನಕ್ಕೆ ಅಂದರೆ ನಾನು 2000ದಿಂದ ಬಂದವಳು. ನಾನು ಒಂದು ಸಮಾಜ ಸೇವೆಗೆ ತೊಡಗಿಸ್ಕೊಂಡಿದ್ದವಳು ಹಳ್ಳಿಲಿ, ಅದು ಪೀಕಡ್ಗೆರೆ ಗ್ರಾಮದಲ್ಲಿ ನಾನು ತೊಡಗಿಸ್ಕೊಂಡಿರೋದ್ರಿಂದ ನಾನು ಅಲ್ಲಿಂದಲೇ ಸಮಾಜ ಸೇವಕಿಯಾಗಿ ಹಾಗೂ ಒಂದು ಸೊಸೈಟಿ ಡೈರೆಕ್ಟರ್ ಆಗಿ, SDMC ಡೈರೆಕ್ಟರ್ ಆಗಿ ಸ್ಕೂಲ್ಗೆ, ಹೀಗೆ ನಾನಾ ಥರದಲ್ಲಿ ಹಳ್ಳಿಯಿಂದ ರೂಢಿಸ್ಕೊಂಡು ಬಂದು ಮಂಡ್ಯಕ್ಕೆ ಬಂದೆ. ಮಂಡ್ಯದಲ್ಲಿ ಸಂಘ ಸಂಸ್ಥೆ ಅಂತ ಒಂದು ಬಿಟ್ಟಿಲ್ಲ, ಎಲ್ಲ ಸಂಘ ಸಂಸ್ಥೆಗಳು ಸಹ ನಾನು ಒಂದುಗೂಡಿ ರಾಜಕೀಯಕ್ಕೆ ಬಂದು, ರಾಜಕೀಯದಲ್ಲಿ ನಾನು ಕೌನ್ಸಿಲರ್ ಆದೆ, ಸ್ಟೇಡಿಯಂ ಪ್ರಾಧಿಕಾರಕ್ಕೆ ಡೈರೆಕ್ಟರ್ ಆದೆ. ಇದು ತುಂಬ 2000ದಿಂದ ಮಾಡಿರುವಂಥ ಒಂದು ಕೆಲಸ ಕಾರ್ಯಗಳನ್ನು ನಾನು ಮೈಸೂರು ಯೂನಿವರ್ಸಿಟಿ ನನ್ನನ್ನು ಗುರುತಿಸಿ ಡಾಕ್ಟ್ರೇಟ್ ಕೊಟ್ಟರು. ಅದು ನನಗೆ ತುಂಬ ಸಂತೋಷವಾದಂಥ ಒಂದು ವಿಷಯ. ಈಗ ನಾನು ಸಿಂಹಗೌಡರು ಶಿವು ಅಂತಿದ್ದಾರೆ, ಅವರು ಅಖಂಡ ಕರ್ನಾಟಕ ಸೇವಾದಳ ಸಂಸ್ಥೆಯನ್ನು ನನ್ನ ರಾಜ್ಯ ಉಪಾಧ್ಯಕ್ಷರು ಮಾಡ್ಕೊಂಡಿದ್ದಾರೆ. ಈಗ ನಾನು ತುಂಬ ಎಲ್ಲ ಸಂಸ್ಥೆಗಳಲ್ಲೂ ಒತ್ತುಗೂಡಿ ಲಯನ್ಸಲ್ಲಿ ಸುಲಭವಾಗಿ ನಾನು ಕೆಲಸ ಮಾಡಬೇಕು ಅನ್ನೋದು ನನಗೆ ತುಂಬ ಆಶಯ ಆಗಿದೆ. ಖಂಡಿತ ನಾನು ಲಯನ್ಸ್ನಲ್ಲಿ ನಾನು ತುಂಬ ಕೆಲಸವನ್ನು ಮಾಡಿ ನನ್ನ ಅಧಿಕಾರಿಗಳಿಗೆ ಹೆಸರು ತರಬೇಕು ಅಂತ ಅನ್ನೋದು. ಮತ್ತು ಇನ್ನೊಂದು ಏನು ಅಂದರೆ, ಜನಗಳಿಗೆ ಹಳ್ಳಿ ಜನಗಳನ್ನ ನೋಡಿದ್ದೀನಿ. ಸರ್ ಹೇಳ್ತಾ ಇದ್ರು, ಹಳ್ಳಿ ಜನಗಳಲ್ಲಿ ನಾನು ಏನು ನೋಡಿದ್ದೀನಿ ಅಂದರೆ, ನಾನು 2005ದಿಂದಲೇ ನಾನು ಹಳ್ಳಿಗೆ ಹೋಗಿ ವಿಡೋ ಪೆನ್ಷನ್, ಓಲ್ಡ್ ಪೆನ್ಷನ್ ನಿರೂಪಣೆ ಮಾಡಿದವಳು. ನಾನು ಅದನ್ನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಅವತ್ತು ಅನಾಥಾಶ್ರಮ ಇಡಲಿಲ್ಲ, 28 ಮಕ್ಕಳನ್ನ ಸಾಕಿ ನಾನು 4 ಜನ ಹೆಣ್ಮಕ್ಳ ಮದುವೆ ಮಾಡಿದೆ, 4 ಜನ ಗಂಡ್ಮಕ್ಳ ಮದುವೆ ಮಾಡಿದೆ ಓನಾಗಿ. ಯಾಕೆಂದರೆ ಅವತ್ತು ಅಕ್ಕಿ ಇರಲಿಲ್ಲ, ವಿದ್ಯಾಭ್ಯಾಸ ಕೊಡೋಕ್ಕೆ ಜನಗಳಿಗೆ ಆಗ್ತಿರ್ಲಿಲ್ಲ. ಆದರೆ ಒಂದು ವಿಷಯ ಗಮನ ಇಟ್ಕೋಬೇಕು, ಪ್ರತಿಯೊಂದು ಹೆಣ್ಣಾಗಲಿ ಗಂಡಾಗಲಿ, ನಾನು ಹೇಳೋದೇನು ಅಂದರೆ, ನನ್ನ 10 ರೂಪಾಯಿ 100 ರೂಪಾಯಿ ಸಂಪಾದನೆ ಮಾಡ್ತೀನಿ ಅಂದರೆ ನಾನು 60 ರೂಪಾಯಿ ಇಟ್ಕೊಳ್ಳೋಣ, ಬಡವರಿಗೆ 20 ರೂಪಾಯಿ ಇಡೋಣ ಅನ್ನೋದು ನನ್ನ ಒಂದು ಧ್ಯೇಯ ಇದೆ. ನಾನು ಇರೋವರೆಗೂ, ನನ್ನ ಉಸಿರು ಇರೋವರೆಗೂ ನಾನು ಸಮಾಜಕ್ಕೇ ನಾನು ಒಂದು ಮುಡುಪಾಗಿಡ್ತೀನಿ. ನನ್ನ ಒಂದು ಶರೀರನ ಅನ್ನೋದನ್ನು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇದನ್ನು ಅಧಿಕಾರಿಗಳ ಮುಂದೆನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಲಯನ್ಸ್ನ ನಾನು ಮುಂದೆ ತರ್ತೀನಿ ಅನ್ನೋದನ್ನು ನಾನು ಧೈರ್ಯವಾಗಿ ಹೇಳ್ತೀನಿ. ಇದನ್ನು ಹೇಳಿ ನನಗೆ ಮುಂದೆ ನೀವೆಲ್ಲ ಪ್ರೋತ್ಸಾಹಿಸಿ, ನನಗೆ ಖಂಡಿತ ಹೀಗೇ ನಡಿಬೇಕು ಅನ್ನೋದನ್ನ ನನಗೆ ಹೇಳಿ, ನನಗೆ ಧೈರ್ಯ ಕೊಟ್ಟು ನಾನು ನಡೆಸ್ಕೊಡ್ಬೇಕಂತ ನಾನು ತುಂಬ ಕಳಕಳಿಯಿಂದ ಕೋರ್ಕೋತೀನಿ. ನಮಸ್ಕಾರ ಎಲ್ಲರಿಗೂ. ನಮ್ಮ ಸಂಸ್ಥೆಯನ್ನು ಮುನ್ನಡೆಸಲು ದೃಢ ಸಂಕಲ್ಪ ಮಾಡಿದಂತಹ ನಮ್ಮ ಅಧ್ಯಕ್ಷರಿಗೆ ವಂದನೆಗಳು. ಈಗ ಅಪ್ಪಾಚಪ್ಪನವರು ಅವರೊಂದೆರಡು ಮಾತನಾಡ್ತಿದ್ದಾರೆ ನಮ್ಮ ಸಂಸ್ಥೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಅನೇಕ ಹೆಣ್ಮಕ್ಳು ನಮ್ಮ ಸೇವಾ ಕಾರ್ಯಕ್ರಮಗಳನ್ನು ಬಹಳಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ನನ್ನ ಪ್ರಾಂತೀಯ ಅಧ್ಯಕ್ಷತೆ ಆದಂಥ ಸಂದರ್ಭದಲ್ಲಿ 1 ದಿವಸದ ಕಾರ್ಯಕ್ರಮಗಳನ್ನು ಮೆರುಗನ್ನಿರ್ತಕ್ಕಂಥ ಸ್ಫೂರ್ತಿ ಲಯನ್ಸ್ಗೆ ಯಾವತ್ತೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ 1 ದಿವಸದ ಕಾರ್ಯಕ್ರಮ ಅಷ್ಟು ಸುಲಭವಲ್ಲ. ನಮ್ಮ ಲಯನ್ಸ್, ಅಂತಾರಾಷ್ಟ್ರೀಯ ಲಯನ್ಸ್ ಸಮಿತಿಯಲ್ಲಿ ಇವತ್ತೇನು ಮಂಗಳಾಗೌಡರು ಹಾಕ್ಕೊಂಡಂಥ ಹೆಜ್ಜೆಯಲ್ಲಿ ಪದ್ಮಾಮನವರು ಭಾಳ ಕೆಲಸ ಒಳ್ಳೆಯ ಆ ಎಮ್ಮ. ನಾನು ಕಂಡಂಗೆ ಭಾಳ ಸೇವಾ ಕಾರ್ಯಕ್ರಮಗಳನ್ನು ಸುಮಾರು 25 ವರ್ಷದಿಂದ ನಾನು ನೋಡ್ಕೊಂಡು ಬಂದೀನಿ. ನಗರಸಭಾ ಸದಸ್ಯರಾಗಿ 10 ಸಮಾಜ ಸೇವೆಯಲ್ಲಿ ಅವರೇ ಆದಂಥ ಒಂದು ಇದನ್ನು ತೊಡಸ್ಕೊಂಡು ಅನೇಕ ಕೆಲಸವನ್ನು ಮಾಡಿದ್ದಾರೆ. ಆದರೆ ಸೇವಾ ಕಾರ್ಯಕ್ರಮದಲ್ಲಿ ನಾನು ಲಯನ್ಸ್ಗೆ ಯಾಕೆ ಸೇರಬಾರ್ದು ಅಂತೇಳಿ ನಮ್ಮ ಅವಧಿಯಲ್ಲಿ ಬಂದು ಅವ್ರು ಸೇರಿ ಇವತ್ತು ನೂತನ ಅಧ್ಯಕ್ಷರಾಗಿ ಒಳ್ಳೆ ಕಾರ್ಯವನ್ನು ಮಾಡ್ತಿರ್ತಕ್ಕಂಥ ಇವತ್ತು ಸಂಕಲ್ಪವನ್ನು ಮಾಡಿದ್ದಾರೆ. ಹೇಳಿದ್ರಿಗಾಗಲೇ ಕೋವಿಡ್-19 ಏನು ಭಾಳ ಕರೋನಾದಿಂದ ಜನ ಇದುತ್ತಾ ಇದ್ದಾರೆ, ಆದರೆ ಮುಂದೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ದಯವಿಟ್ಟು ಇರುವಂಥ ಅವಶ್ಯಕತೆ ಇಲ್ಲ. ಈಗೇನು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಆ ರೀತಿ ನಾವೆಲ್ಲ ಇನ್ನು ಸೇವಾ ಮನೋಭಾವಗಳನ್ನು ಹಾಕ್ಕೊಂಡು ಮಾಡೋಣ. ನೀವು ಯಾವುದೇ ಒಂದು ಕಚೇರಿ ಮಾಡ್ಕೊಂಡಿದ್ರೆ ಆ ಕಚೇರಿಯಲ್ಲೇ ನೀವು ಮೀಟಿಂಗ್ ಮಾಡಿ ನಾವು ಅನ್ನೋದನ್ನು ಬರ್ತೀವಿ, ನಿಮ್ಮ ಸಮಸ್ಯೆಗಳು ಸಲಹೆ ಸಹಕಾರ ನೀಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಶುಭಾಶಯಗಳನ್ನು ತಿಳಿಸ್ತಾ ಮಾತು ಮುಗಿಸ್ತೀನಿ. ಸಿದ್ದೇಗೌಡ ಅವರು ಆಗಮಿಸಿದ್ದಾರೆ ಈ ದಿನ.
ನಮ್ಮ ಈ ಸಮಾರಂಭಕ್ಕೆ ನಮ್ಮ ಜೊತೆಲಿದ್ದಾರೆ. ಅವ್ರಿಗೊಂದು ಸಣ್ಣವಾದಂಥ ಸನ್ಮಾನ ಕಾರ್ಯಕ್ರಮ. ಕನ್ನಡ ಕರ್ನಾಟಕ ರಕ್ಷಣಾ ಸೇವೆಗಳ ಅಧ್ಯಕ್ಷರು ಸಿಂಬೇಗೌಡ ಅಂತ. ವೇದಿಕೆಯಲ್ಲಿರುವಂಥ ಎಲ್ಲ ಮುಖಂಡರುಗಳಿಗೂ ಹಾಗೂ ಲೈನ್ ಸಂಸ್ಥೆಯ ಮುಖ್ಯಸ್ಥರುಗಳಿಗೆ ಮಂಡ್ಯ ಮಧುರ ಲಯನ್ಸ್ನ 2019-20 ಸಾಲಿನ ಅಧ್ಯಕ್ಷರಾಗಿ ಯಶಸ್ವಿ ಕಾರ್ಯಕ್ರಮದ ದುಬಾರಿಗಳಾಗಿದ್ದಂಥ ಎಂ.ಆರ್. ಮಂಜೂರ್ ಅವರು ಲಯನ್ ಎಂ.ಆರ್. ಮಂಜೂರ್ ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ನಾನು ಕೋರ್ತಾ ಇದ್ದೇನೆ. ನಮ್ಮ ಹಿರಿಯ ಲಯನ್ಗಳು ಹಾಗೂ DC ಪ್ಲಾಂಟೇಶನ್ ಆದಂಥ ಲಯನ್ KT ಹನುಮಂತೂರ್ ಅವರು ವೇದಿಕೆಗೆ ಬರಬೇಕು ಅಂತ ಕೋರ್ತಾ ಇದ್ದೇನೆ. ಲಯನ್ ಅಪ್ಪಾಜಪ್ಪ ಅವರು ವೇದಿಕೆಗೆ ಬರ್ಬೇಕಂತ ಕೋರ್ತಾ ಇದ್ದೀನಿ. ಲಯನ್ ಆನಂದ್ ಅವರು ವೇದಿಕೆಗೆ ಬರ್ಬೇಕಂತ ಕೋರ್ತಾ ಇದ್ದೀನಿ. ಲಯನ್ KL ರಾಜಶೇಖರ್ ಅವರು ವೇದಿಕೆಗೆ ಬರ್ಬೇಕಂತ ಕೋರ್ತಾ ಇದ್ದೀನಿ. ಲಯನ್ H ಮಾದೇಗೌಡರು ವೇದಿಕೆಗೆ ಬರ್ಬೇಕಂತ ಕೋರ್ತಾ ಇದ್ದೀನಿ. ಸುರೇಶ್ ರಾಮ್ ಅವರು DC PSC ಫಾರಂ ದಯಮಾಡಿ ವೇದಿಕೆಗೆ ಬರ್ಬೇಕಂತ ಕೋರ್ತಾ ಇದ್ದೀನಿ. ಲಯನ್ ವಿ ರೇಣುಕುಮಾರ್ PMJF ಪಾಸ್ಟ್ ಪ್ರೆಸಿಡೆಂಟ್ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ದಯಮಾಡಿ ವೇದಿಕೆಗೆ ಬರ್ಬೇಕಂತ ಕೋರ್ತಾ ಇದ್ದೀನಿ. ಮತ್ತೆ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಅಂತ ಲಯನ್ K ದೇವೇಗೌಡರು PMJF ದಯಮಾಡಿ ವೇದಿಕೆಗೆ ಬರ್ಬೇಕಂತ ಕೋರ್ತಾ ಇದ್ದೀನಿ. ನಮ್ಮ ಪ್ರಥಮ ಉಪರಾಜ್ಯಪಾಲರಾದಂಥ ಲಯನ್ ಡಾಕ್ಟರ್ ಪ್ರಭಾಮೂರ್ತಿ ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೋರ್ತಾ ಇದ್ದೀನಿ. ಲಯನ್ ಮಂಜು ಅವರು ಈ ಕಾರ್ಯಕ್ರಮಕ್ಕೆ ಸಭೆಗೆ ಚಾಲನೆ ನೀಡಬೇಕು ಅಂತ ಹೇಳಿ ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಪ್ರಾರ್ಥನೆಯನ್ನ ನಮ್ಮ ಮಂಡ್ಯದ ಹಿರಿಯ ಗಾಯಕರಾದಂಥ CP ವಿದ್ಯಾಶಂಕರ್ ಅವರ ಪ್ರಾರ್ಥನೆ ನಡೆಸಿಕೊಡೋ ಮೂಲಕ ಕಾರ್ಯಕ್ರಮ ಚಾಲನೆ ಮಾಡಬೇಕಂತ ಕೋರ್ತಾ ಇದ್ದೀನಿ. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಗೌರಿ ತನಯ, ತ್ರಿಜಗ ವಂದಿತನೇ ಸುಜಗರ ಪೊರೆವನೇ ಗಜವದನ ಬೇಡುವೆ. ಪಾಶಾಂಕುಶಧರ ಪರಮ ಪವಿತ್ರ, ಪಾಶಾಂಕುಶಧರ ಪರಮ ಪವಿತ್ರ, ಮೂಷಿಕವ
ಪ್ರೇಮ ಗಜವದನ ಬೇಡುವೆ ಗೌ. ಧನ್ಯವಾದಗಳು ಹಿರಿಯ ಗಾಯಕರಾದ CP ವಿದ್ಯಾಶಂಕರ್ ಅವರಿಗೆ. ಈಗ ಧ್ವಜವಂದನೆ ಹಾಗೂ ವಿಶ್ವಶಾಂತಿಗಾಗಿ 1 ನಿಮಿಷ ಮೌನಾಚರಣೆ ಧ್ವಜವಂದನೆ ನಡೆಸಿಕೊಟ್ಟಿದ್ದಾರೆ ಲಯನ್ ವಿನಯ್ ಕುಮಾರ್ ಅವರು. We salute our national flag and pledge our allegiance to the same. Its honor and its glory depend upon the zeal and assiduity with which each one of will shoulder his responsibility as a good citizen. Its history, written in letters of gold, inspires us to put in good work for the fair name of our country. We declare our unflinching loyalty to our national flag and that each individual among us shall make genuine efforts and to add to its luxuriant glory and make it fly proudly aloft in the community of nations. ವಿಶ್ವಶಾಂತಿಗಾಗಿ 1 ನಿಮಿಷ ಮೌನ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರಗಳು. ಮಂಡ್ಯ ಮಧುರ ಲಯನ್ಸ್ ಸಂಸ್ಥೆ ಮಂಡ್ಯದಲ್ಲಿ ಒಂದು ಪ್ರತಿಷ್ಠಿತ ಲಯನ್ಸ್ ಕ್ಲಬ್ಗಳಲ್ಲಿ ಒಂದಾಗಿದೆ. ಈ ಕಾರ್ಯಕ್ರಮದ ಲಯನ್ ಕೆ ದೇವೇಗೌಡರಿಗೂ ನಮ್ಮ ಕ್ಲಬ್ನ ವತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಹೊಸ ನೂತನ ಪದಾಧಿಕಾರಿಗಳನ್ನ ಪ್ರತಿಜ್ಞಾ ಬೋಧನೆಯನ್ನು ಮಾಡಬಂದಿರುವಂಥ ನಮ್ಮ ನೆಚ್ಚಿನ ಮಾಜಿ ರಾಜ್ಯಪಾಲರಾದಂಥ ಲಯನ್ ವಿ ವೇಣುಕುಮಾರ್ ಸರ್ ಅವರಿಗೂ ನಮ್ಮ ಕ್ಲಬ್ನ ವತಿಯಿಂದ ಸ್ವಾಗತ. ನೂತನ ಸದಸ್ಯರಿಗೆ ಪ್ರತಿಜ್ಞಾವಿಧಿಯನ್ನು ನೀಡಲು ಬಂದಿರುವಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಲಯನ್ ಸುರೇಶ್ ರಾಮು ಸರ್ ಅವರಿಗೆ ಸ್ವಾಗತವನ್ನು. ಡೆಪ್ಯೂಟಿ ಟ್ರೆಜರರ್ ಆದಂಥ ಲಯನ್ ಎಚ್ ಮಾದೇಗೌಡರಿಗೆ ಸ್ವಾಗತವನ್ನು ಬಯಸುತ್ತೇನೆ. KL ರಾಜಶೇಖರ್ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಲಯನ್ ನಾಯಕರಾದಂಥ VK ಜಗದೀಶ್ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಸಂಸ್ಥೆಯ ನಮ್ಮ ಕ್ಲಬ್ನ ಚಾರ್ಟರ್ ಪ್ರೆಸಿಡೆಂಟ್ ಆಗಿದ್ದಂಥ ಮತ್ತು ಈಗ DG ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆದಂಥ ಲಯನ್ ಅಬ್ಬಾಜಪುರ ಅವರಿಗೂ ನಮ್ಮ ಸಂಸ್ಥೆಯ ಲಯನ್ ಚಂದ್ರಶೇಖರ್ ಸರ್ ರೀಜನ್ ಚೇರ್ಪರ್ಸನ್ ಅವರಿಗೆ ಸ್ವಾಗತ ಬಯಸುತ್ತೇನೆ. ಲಯನ್ HS ನಾಗರಾಜು ಸರ್ ಜೆಸಿ ಅವರಿಗೂ ನಮ್ಮ ಕ್ಲಬ್ನ ವತಿಯಿಂದ ಸ್ವಾಗತ ಬಯಸುತ್ತೇನೆ. ಮತ್ತು ವಿವಿಧ ಈಚೆಗೆರೆ ಶಶಿಧರ್ ಅವರಿಗೂ ಸ್ವಾಗತ ಬಯಸುತ್ತೇನೆ. ನಮ್ಮ ನಿಕಟಪೂರ್ವ ಆರ್ಸಿಗಳಾದಂಥ ರಾಜು ಸರ್ ಅವರಿಗೂ ಸ್ವಾಗತ ಬಯಸುತ್ತೇನೆ. ಮಂಗಳಗೌಡ ಮೇಡಮ್ ಅವರಿಗೂ ಸ್ವಾಗತ ಬಯಸುತ್ತೇನೆ. ಮತ್ತು ಪದ್ಮಮೋಹನ್ ಅವರು ಮತ್ತು ನಮ್ಮ ಸರ್ವರನ್ನು ಸ್ವಾಗತಿಸಿದ 2019-20 ಸಾಲಿನ ಮಂಡ್ಯ ಮಧುರ ಲಯನ್ಸ್ ಕ್ಲಬ್ನ ಯಶಸ್ವಿ ಅಧ್ಯಕ್ಷರಾಗಿದ್ದಂಥ MR ಮಂಜೂರವರು ಕೂಡ ನಾನು ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಲಯನ್ಸ್ ಸ್ನೇಹಿತರೆ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ನಮ್ಮ ಸಂಸ್ಥೆಯ ತುಂಬ ಹೆಮ್ಮೆಯ ಸದಸ್ಯರು ಅಂತ ಹೇಳ್ಬೇಕು. ಯಾವುದೇ ಅವರು ಅಧ್ಯಕ್ಷ ಆಗಿರಲಿ, ಸಾಮಾನ್ಯ ಸದಸ್ಯರಾಗಿರಲಿ, ಎಲ್ಲ ಒಂದು ಕಾರ್ಯಚಟುವಟಿಕೆಗಳನ್ನು ಸಹ ನೆಗಲಿಗೆ ಎಳೆದುಕೊಟ್ಟು ಸಂಸ್ಥೆಯನ್ನು ಶ್ರೀ ಮಂಜು ಅವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹೊಸದಾಗಿ 10 ಜನ ಸದಸ್ಯರು ಸೇರಲಿಕ್ಕೆ ಈಗ ಆಗಮಿಸಿದ್ದಾರೆ. ಅವರೆಲ್ಲ ನನ್ನ ಆತ್ಮೀಯ ಮಿತ್ರರು.
ಸದಸ್ಯರ ಸಂಖ್ಯೆ ಜಾಸ್ತಿ ಆದ ಕಾರಣ ಮತ್ತೊಂದು ಸಂಸ್ಥೆಯನ್ನು ಮಾಡೋಣ ಅಂತೇಳಿ 2014-15ರಲ್ಲಿ ನಾವು ಮಂಡ್ಯ ಸಂಸ್ಥೆಯಿಂದ ಅವರ ಒಂದು ಪ್ರಾಯೋಜಕದಲ್ಲೇ ನಾವು ನಮ್ಮ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತೋம். ಆ ದಿನದಿಂದಲೂ ಸಹ ಈವರೆಗೂ ಎಲ್ಲ ನಮ್ಮ ಜಿಲ್ಲಾ ನಾಯಕರ ಒಂದು ಸಹಕಾರದಿಂದ ನಮ್ಮ ಮಂಡ್ಯದ ಇತರೆ ಲಯನ್ಸ್ ಸಂಸ್ಥೆಯ ಸದಸ್ಯರ ಸಹಕಾರದಿಂದ ನಮ್ಮ ಸಂಸ್ಥೆ ಉತ್ತಮವಾಗಿ ನಡ್ಕೊಂಡು ಬರ್ತಾ ಇದೆ. ಮುಂದಿನ ದಿವಸ ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಲಯನ್ಸ್ ಸಂಸ್ಥೆಗೂ ಹೆಚ್ಚಾಗಿ ಪ್ರಾರಂಭ ಆಗುತ್ತೆ. ಜಿಲ್ಲೆಯಲ್ಲಿ ಹೆಚ್ಚಿನ ಸೇವಾ ಕಾರ್ಯಕ್ರಮಗಳು ಆಗುತ್ತೆ. ಏನು ನಮ್ಮ ಅಂತಾರಾಷ್ಟ್ರೀಯ ಒಂದು ಸ್ಲೋಗಾನ್ ಇದೆ ಮತ್ತು ಜಿಲ್ಲೆಯ ಒಂದು ಸ್ಲೋಗಾನ್ ಇದೆ ವಿಸರು ಅಂತ. ಆ ಒಂದು ಪ್ರಕಾರ ಜಿಲ್ಲೆಯಲ್ಲಿ ಎಲ್ಲ ಸಂಸ್ಥೆಗಳು ಸಹ ಉತ್ತಮವಾಗಿ ಮಂಡ್ಯದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಮುಂದಿನ ದಿನದಲ್ಲೂ ಹೆಚ್ಚು ರೀತಿಯಲ್ಲಿ ಸದಸ್ಯರು ಸೇರಿಕೊಂಡು ಈ ಜಿಲ್ಲೆಯಲ್ಲಿ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ 2 ನುಡಿಗಳನ್ನು ಆಡಲಿಕ್ಕೆ ಈ ಸಂದರ್ಭದಲ್ಲಿ ಅವಕಾಶ ಸಿಕ್ಕದ್ದಕ್ಕಾಗಿ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ವೇದಿಕೆಯಲ್ಲಿರುವ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಈಗ ಪ್ರತಿ ವರ್ಷದಂತೆ ನೂತನ ಆಡಳಿತ ಮಂಡಳಿಗೆ, ನೂತನ ಸದಸ್ಯರಿಗೆ ಪ್ರತಿಜ್ಞಾವಿಧಿ ಬೋಧನೆ ನಾವು ತಗೊಳ್ಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಅದು ಲಯನ್ಸ್ ಸಂಸ್ಥೆಯ ಒಂದು ಬೈಲಾ ಕೂಡ ಆಗಿದೆ. ಈ ವರ್ಷ 2020 ಮತ್ತು 2021ನೇ ಸಾಲಿಗೆ ನೂತನ ಸದಸ್ಯರಿಗೆ ಪ್ರತಿಜ್ಞಾವಿಧಿ ಬೋಧನೆ ಮಾಡಲು ಆಗಮಿಸಿರುವಂಥ ಕ್ರಿಯಾಶೀಲ ಲಯನ್ಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಲಯನ್ ಸುರೇಶ್ ರಾಮ್ ಅವರು PMJF ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲರಿಗೂ ಶುಭ ಸಂಜೆ. ಇವತ್ತಿನ ದಿನ ಮದರ ಲಯನ್ ಸಂಸ್ಥೆಯ ನೂತನ ಸದಸ್ಯರಿಗೆ ಪ್ರತಿಜ್ಞಾವಿಧಿ ಬೋಧಿಸಲು ನನ್ನನ್ನು ಆಹ್ವಾನ ನೀಡಿ ಇಲ್ಲಿ ಕರೆತಂದಿರುವುದಕ್ಕೆ ಸಂತೋಷ ಆಗ್ತಾ ಇದೆ. ಇವತ್ತಿನ ಸಮಾರಂಭ ಅಥವಾ ಸಭೆಯ ಅಧ್ಯಕ್ಷರಾದ ಮಂಜು ಅವರೇ, ನಮ್ಮ ಮಾಜಿಯಲ್ಲ ನಮ್ಮ 1ನೇ ಉಪರಾಜ್ಯಪಾಲರಾದ ಪ್ರಭಾಮೂರ್ತಿಯವರೇ, ಯಾಕೆಂದರೆ ಪ್ರೋಟೋಕಾಲ್ ಮಿಸ್ ಆಗಬಾರ್ದು ಅಂತ, ಆಮೇಲೆ ಮಾಜಿ ರಾಜ್ಯಪಾಲರಾದ ದೇವೇಗೌಡರವರೇ, ಹಾಗೆ ನನ್ನ ಆತ್ಮೀಯ ಮಾಜಿ ಲಯನ್ಸ್ ಬಂಧುಗಳೇ ಮತ್ತು ಮಿತ್ರರು, ಪ್ರೋಟೋಕಾಲ್ ಎಸ್ಟಾಬ್ಲಿಷ್ ಆಗಿದೆ, ಅದು ಎಲ್ಲರ ಹೆಸರು ಹೇಳೋದು ಬೇಡ ಅಂತ ನಾನು ಸ್ಟ್ರೈಟ್ ಅವೇ ಸಬ್ಜೆಕ್ಟಿಗೆ ಬರ್ತೀನಿ. ಈಗ 10 ಜನ ಹೊಸ ಸದಸ್ಯರ ತಗೊಂಡಿದ್ದಾರೆ ಮಧುರಾ ಸಂಸ್ಥೆಯವರು. ವಿನಯ್ ಕುಮಾರ್ ಅವರು, ಓಕೆ, ಮಹಿಳೆಯರೇ ಒಳ್ಳೆ ಸರ್ವಿಸ್ ಮಾಡಿಕೊಂಡು ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳೋದೇನು ಅಂದರೆ, ನಮ್ಮ ಜಿಲ್ಲೆ 317ಗೆ ಪ್ರಥಮ ರಾಜ್ಯಪಾಲರಾಗಿ ಮುಂದಿನ ವರ್ಷ ಅಧಿಕಾರ ಸ್ವೀಕರಿಸಿದ್ದಾರೆ. ಅವ್ರು ಯಾರೂ ಅಲ್ಲ, ಇವಾಗ ಪ್ರತಿಜ್ಞಾವಿಧಿ ಬೋಧಿಸಲು ಬಂದಿರೋ ನಮ್ಮ ಲಯನ್ ಪ್ರಭಾಮೂರ್ತಿಯವರು. 60 ವರ್ಷಗಳ ನಂತರ 60 ವರ್ಷಗಳ ನಂತರ ಪ್ರಥಮವಾಗಿ ಮಹಿಳೆಯವರು ಮುಂದಿನ ವರ್ಷ ನಮ್ಮ ರಾಜ್ಯಪಾಲರಾಗಿರ್ತಾರೆ. ಇದು ನಿಜವಾಗ್ಲೂ ಹೆಮ್ಮೆ ಸಂಗತಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಹಿಳೆಯರು ನಮ್ಮ ನಮ್ಮ ಜಿಲ್ಲೆಗೆ ಬರಲಿ ಅಂತ ಆಶಿಸೋಣ. ಇದಕ್ಕಿಂತ ಹೆಚ್ಚಿಗೆ ನಾನು ಹೇಳೋದಕ್ಕಿದೆ, ಬಟ್ ಆದರೂ ನಾನು ಬೇಗ ಮುಗಿಸ್ಬೇಕು ಅನ್ನೋ ಕಾರಣದಿಂದ ಈಗ ಪ್ರತಿಜ್ಞಾವಿಧಿ ನಿಮಗೆ ಬೋಧಿಸ್ತೀನಿ. ನಾನು ಅಂತ ಹೇಳಿದಾಗ ನಿಮ್ಮ ಹೆಸರುಗಳು ಹೇಳ್ಕೊಂಡು ನಿಂತ್ಕೊಳ್ಳಿ, ಎಲ್ಲರೂ ಯಾರಿದ್ದೀರಾ ಹೊಸ ಸದಸ್ಯರು. ನಾನು ಏನು ಹೇಳ್ತೀನೋ ಅದನ್ನು ನೀವು ರಿಪೀಟ್ ಮಾಡಿ. ನಾನು ನಿಮ್ಮ ಹೆಸರು ಹೇಳ್ಕೊಳ್ಳಿ. ಈ ದಿನ ಲಯನ್ಸ್ ಕ್ಲಬ್ ಆಫ್ ಮಧುರಾ ಅವರ ನೂತನ ಸದಸ್ಯರಾಗಲು ಮನಪೂರ್ವಕವಾಗಿ ಒಪ್ಪಿರುತ್ತೇನೆ ಹಾಗೂ ಕ್ಲಬ್ಬಿನ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಲು ಬದ್ಧನಾಗಿರುತ್ತೇನೆ. ನನ್ನಿಂದ ಸಾಧ್ಯವಾದ ಮಟ್ಟಿಗೆ ಲಯನ್ಸ್ ನೀತಿ ಸಂಹಿತೆಯನ್ನು ಪಾಲಿಸುತ್ತೇನೆ. ಕ್ಲಬ್ಬಿನ ಎಲ್ಲ ಸಭೆಗಳಲ್ಲೂ ಭಾಗವಹಿಸಿ ನನಗೆ ವಹಿಸುವ ಯಾವುದೇ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುತ್ತೇನೆ.
ಕ್ಲಬ್ಬಿನ ಕಾರ್ಯಕ್ರಮಗಳಿಗೆ ನನ್ನ ಪಾಲಿನ ದೇಣಿಗೆಯನ್ನು ಕೊಟ್ಟು ನನ್ನ ಕ್ಲಬ್, ನನ್ನ ಜಿಲ್ಲೆ ಮತ್ತು ಲಯನ್ ಅಂತಾರಾಷ್ಟ್ರೀಯ ಒಕ್ಕೂಟವನ್ನು ಬಲಪಡಿಸುವಲ್ಲಿ ನಾನು ಬದ್ಧನಾಗಿರುವೆನೆಂದು ದೃಢ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಇವತ್ತಿಂದ ನಿಮ್ಮ ಹೆಸರುಗಳ ಮುಂಭಾಗ ಅಂದರೆ ನೀವು ಲಯನ್ ವಿಲಯ್ ನಿಮ್ಮ ಹೆಸರು ಮುಂಭಾಗ ಲಯನ್ ಅಂತ ಹಾಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇದೆ. ಹಾಗೆಯೇ ನೀವು ನಿಮ್ಮ ಸಂಸ್ಥೆಗೆ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳಿಗೆ ಸಹಾಯ ಮಾಡಿ, ಸೇವಾ ಕಾರ್ಯಕ್ರಮಗಳಿರ್ಬೋದು, ಬೇರೆ ಕಾರ್ಯಕ್ರಮಗಳಲ್ಲಿ ನೀವು ಪಾಲ್ಗೊಂಡು ಮುಂದೆ ನಿಮಗೆ ಲಯನ್ ಸಂಸ್ಥೆಯಿಂದ ವೈಯಕ್ತಿಕವಾಗಿ ಅಂದರೆ ನಿಮಗೆ ಬೇರೆ ರೀತಿ ಕೂಡ ಲೀಡರ್ಶಿಪ್ ಇರ್ಬೋದು, ಬೇರೆ ನೀವು ರೆಕಗ್ನೈಸ್ ಆಗುವಂಥ ಕೆಲಸಗಳಲ್ಲಿ ನಿಮಗೆ ಲೀಡರ್ಶಿಪ್ ಮೇಲೆ ಬರ್ಬೋದು. ಇದನ್ನು ಉತ್ತಮವಾಗಿ ಉಪಯೋಗಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಶುಭಾಶಯ ಹೇಳಿ ನನಗೆ ಈ ಅವಕಾಶ ಕೊಟ್ಟ ಲಯನ್ ಸಂಸ್ಥೆ ಮೊದಲಾದ ಅಧ್ಯಕ್ಷರಿಗೆ ವಂದಿಸುತ್ತಾ, ಈಗ ಪ್ರೇರಕರು ಯಾರಿದ್ದಾರೆ ಅಂತ ಹೇಳಿದ್ರೆ ಬೇಡವಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಇಲ್ಲಿ ಮಂಡ್ಯ ಮಧುರ ಸಂಸ್ಥೆಯವರ ನೂತನ ತಂಡದ ಒಂದು ಪ್ರತಿಜ್ಞಾವಿಧಿ ಬೋಧನೆಗೆ ನನ್ನನ್ನು ಗೌರವ ಅತಿಥಿಯಾಗಿ ಕರೆದು ಸನ್ಮಾನಿಸಿದ್ದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಆಭಾರಿಯಾಗಿ, ರಾಜ್ಯಪಾಲರಾಗಿ ಅಧಿಕಾರ ವಹಿಸ್ಕೊಳ್ತಾರೆ ಅಂತ ಹೇಳ್ತಾ ಇದಕ್ಕೆ ಕಾರಣವೇ ನೀವೆಲ್ಲರೂ, ಇಲ್ಲಿ ಕುಳಿತಿರುವಂಥ ಎಲ್ಲ ನಾಯಕರು ಹಾಗೂ ಎಲ್ಲ ಲಯನ್ ಬಂಧುಗಳು ನನಗೆ ಸಹಕಾರ ಕೊಟ್ಟು ಬೆಂಬಲ ಕೊಟ್ಟಿದ್ದಕ್ಕಾಗಿ ನಾನು ಈ ಸ್ಥಾನದಲ್ಲಿದ್ದೇನೆ. ಇದೇ ರೀತಿಯ ಬೆಂಬಲ ಇನ್ನು ಮುಂದೆ ಇನ್ನೊಂದು ವರ್ಷಕ್ಕೆ ನನ್ನ ಒಂದು ಕಾರ್ಯ ಪ್ರಾರಂಭ ಆಗತ್ತೆ, ಕಾಲಾವಧಿ ಆಗಲೂ ಸಹ ನೀವೆಲ್ಲರೂ ನನಗೆ ಬೆಂಬಲ ಕೊಟ್ಟು ಜಿಲ್ಲೆಯನ್ನು ಚೆನ್ನಾಗಿ ನಡೆಸೋದಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೇಳ್ತಾ, ಇವತ್ತು ಲಯನ್ ಕೃಷ್ಣಪ್ಪ ಮತ್ತು ತಂಡದವರು ಇನ್ನೂ ಪ್ರತಿಜ್ಞಾವಿಧಿ ಬೋಧನೆ ಆಗಿಲ್ಲ, ಇನ್ನು ಮುಂದೆ ಅಧಿಕಾರ ವಹಿಸಿಕೊಳ್ತಾ ಇರುವಂತಹ ತಂಡದವರ ಎಲ್ಲರಿಗೂ ಸಹ ನನ್ನ ಶುಭಕಾಮನೆಗಳನ್ನು ಹೇಳ್ತಾ ಇದ್ದೇನೆ. ಈ ವರ್ಷ ಬಹಳ ಚೆನ್ನಾಗಾಗಲಿ. ಪ್ರಾರಂಭದಲ್ಲಿ ಏನೋ ಒಂದು ರೀತಿಯ ಅಡೆತಡೆಗಳು ಉಂಟಾಗಿದೆ, ಆದರೂ ಸಹ ನಮ್ಮ ಲಯನ್ಸ್ ಸ್ಫೂರ್ತಿ ಅದಿನ್ನೂ ಕಡಿಮೆ ಆಗಿಲ್ಲ, ಮುಂದುವರ್ಕೊಂಡು ಹೋಗ್ತಾನೆ ಇದೆ. ಸೇವಾ ಕಾಲ ಬದಲಾದರೂ ಸಹ ಲಯನ್ಗಳ ಮನೋಭಾವ ಬದಲಾಗಿಲ್ಲ, ಲಯನ್ಗಳ ಗುಣ ಬದಲಾಗಿಲ್ಲ, ಲಯನ್ಗಳ ಗುಣ ಬದಲಾಗಿಲ್ಲ. ಅದೇ ರೀತಿ ನಿಮ್ಮ ಒಂದು ಸೇವಾ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ, ಈ ವರ್ಷ ಎಲ್ಲ ಸೇಫ್ ಆಗಿರಲಿ, ಈ ವರ್ಷ ಎಲ್ಲ ನಿಮ್ಮ ತಂಡದವರು ಆಶಿಸ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನೂತನ ಪದಾಧಿಕಾರಿಗಳಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಿ ಬಂದಿರತಕ್ಕಂಥ ನಮ್ಮ ಮಾಜಿ ರಾಜ್ಯಪಾಲರು, ಆತ್ಮೀಯ ಸ್ನೇಹಿತರು ಅವರ ಪರಿಚಯವನ್ನು ಮಾಡಿಕೊಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸರಳತೆಯ ಸಾಕಾರ ರೂಪ ಲಯನ್ಸ್ ವಿ ರೇಣುಕುಮಾರ್ ಅವರು ಹುಟ್ಟಿದ್ದು ಹಾಸನ ಜಿಲ್ಲೆಯ ಒಡೆಯನರಸೀಪುರ, ಬಾಲ್ಯ ಕಳೆದಿದ್ದು, ವಿದ್ಯಾರ್ಜನೆ ಮಾಡಿದ್ದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮತ್ತಿತರಗಳಲ್ಲಿ. PSP ಜಿಲ್ಲಾಧ್ಯಕ್ಷರಾಗಿ ಜಿಲ್ಲೆಯ 6 ಸಮಾವೇಶಗಳ ಮೂಲಕ ಕ್ಲಬ್ನ ಪದಾಧಿಕಾರಿಗಳಿಗೆ ಇವರಿಂದ ಉತ್ತೇಜನ ಹಾಗೂ 1976ರಲ್ಲಿ ಶಾಂತರವರನ್ನು ವಿವಾಹವಾಗಿರುತ್ತಾರೆ. ಮಗಳು ವೀಣಾ, ಮಗ ಪ್ರವೀಣ. ಲಯನ್ಸ್ ರೇಣುಕುಮಾರ್ ಅವರು 2019ರಲ್ಲಿ ಜಿಲ್ಲೆಯ ಮನೋರಂಜನೆ ಜಿಲ್ಲೆಯ ರಾಜ್ಯಪಾಲರಾಗಿ ಅತ್ಯಂತ ಯಶಸ್ವಿಯಾಗಿ ಈ ಹಲವಾರು ಸೇವೆಗಳನ್ನು, ಪ್ರಥಮ ಕಾರ್ಯಗಳನ್ನು ಸಾಧನೆ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಜಿಲ್ಲೆಗಳ ಗೌರವವನ್ನು ತುಂಬಿರುತ್ತಾರೆ. ಇವರೇ ನಿಮ್ಮೆಲ್ಲರ ನಾಯಕ ಶ್ರೀ ರೇಣುಕುಮಾರ್ ಅವರು. ಧನ್ಯವಾದಗಳು ಅಪ್ಪಾಜಪ್ಪರವರಿಗೆ. ಈಗ ನೂತನ ಪದಾಧಿಕಾರಿಗಳಿಗೆ ಪ್ರತಿಜ್ಞಾವಿಧಿ ಬೋಧನೆ ಮಾಡಬೇಕು ಅಂತೇಳಿ ನಾನು ಮಾಜಿ ರಾಜ್ಯಪಾಲರಾದಂಥ ಲಯನ್ ವಿ ರೇಣುಕುಮಾರ್ PMJ ಅವರನ್ನ ಕೋರ್ತಾ ಇದ್ದೇನೆ. ಸ್ಫೂರ್ತಿ ಸಂಸ್ಥೆಯ ಎಲ್ಲ ಸಹೋದರಿಯರೇ, ಈ ದಿನ 7ನೇ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಸಂಸ್ಥೆ
ಈ ಸಂಸ್ಥೆ 7ನೇ ಅಧ್ಯಕ್ಷರನ್ನು ಸಹ ನೋಡ್ತಾ ಇದೆ. ಹಾಗಾಗಿ ನಾನು 2019-20 ಮಂಜು ತಂಡಕ್ಕೆ ನಾನು ಶುಭಕಾಮನೆಗಳೊಂದಿಗೆ ಧನ್ಯವಾದಗಳನ್ನು ಹೇಳ್ತಾ, ಮತ್ತು 20-21ನೇ ಸಾಲಿಗೆ ಬರ್ತಕ್ಕಂಥ ಲಯನ್ ಕೃಷ್ಣಪ್ಪ BV ಅಂಡ್ ಅವರ ಟೀಮ್ಗೂ ಕೂಡ ಶುಭಕಾಮನೆಗಳೊಂದಿಗೆ ಅವರನ್ನು ಸ್ವಾಗತಪೂರ್ವವಾಗಿ ಬರಮಾಡ್ಕೊಳ್ತಾ, ಈ ಸಂಸ್ಥೆ ಚೆನ್ನಾಗಿ ನಡೀಲಿ. ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ತಾವು ಮನಸ್ಸಿನಲ್ಲಿ ಏನಿದೆ ಅದರಂತೆ ಕಾರ್ಯಕ್ರಮಗಳನ್ನ ತಾವು ಮಾಡಬೇಕಾಗುತ್ತೆ. ಸೇವಾ ಕಾರ್ಯಕ್ರಮಗಳನ್ನ ಮಾಡಬೇಕಾದರೂ ಕೂಡ ನಮ್ಮ ಅನಿಸಿಕೆಯಂತೆ ಜನಗಳಿಗೆ, ಫಲಾನುಭವಿಗಳಿಗೆ ತಲುಪುವಂಥ ಸೇವೆಯನ್ನು ಮಾಡಬೇಕು. ಅದರಲ್ಲಿ ಮಧುರಾ ಸಂಸ್ಥೆ ಮಂಚೂಣಿನಲ್ಲಿದ್ದೀರಿ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಅಂತ ನಾನು ಮನಸ್ಸಿನ ಭಾವನೆಗಳನ್ನ ತಿಳಿಸ್ತಾ, ಮತ್ತೊಮ್ಮೆ ನನ್ನನ್ನು ಇದು ಕರೆದಿರೋದಕ್ಕೆ ನನ್ನ ಮಧುರಾ ಸಂಸ್ಥೆ ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಹೊಸ ಟೀಮನ್ನು ಬರಮಾಡ್ಕೊಳ್ಳಿಕ್ಕೆ ನಾನು ತಯಾರಾಗಿದ್ದೀನಿ. ನೀವೆಲ್ಲ ತಯಾರಾಗಿದ್ದೀರಾ? ನಿರ್ದೇಶಕ ಮಂಡಳಿಯಿಂದ ಇಲ್ಲಿ ಯಾರು ಬಂದಿದ್ದೀರೋ ಅವರು ಲೆಫ್ಟ್ ಸೈಡಲ್ಲಿ ನಿಂತ್ಕೊಳ್ಳಿ. ಪದಾಧಿಕಾರಿಗಳಿಂದ ಲೆಫ್ಟ್ ಸೈಡಲ್ಲಿ ಚೇರ್ಮನ್ಗಳು ಅಲ್ಲಿ ನಿಂತ್ಕೊಳ್ಳಿ. PSTಗಳು ವೈಸ್ ಪ್ರೆಸಿಡೆಂಟ್ ಎಲ್ಲ ಬಲಭಾಗಕ್ಕೆ ನಿಂತ್ಕೊಳ್ಳಿ. ನಿರ್ದೇಶಕರು GC ರಾಮು, HS ನಾಗರಾಜು, K ಗುರುಸ್ವಾಮಿ, ನಾಗಣ್ಣ, BK ಮಾಧು, ಅಪ್ಪಾಜಿ ಗೌಡರು, BS ಸ್ವಾಮಿ ವಿವೇಕಾನಂದ. ಅಲ್ಲೇ ಕಡೆ ತಾವು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಕ್ಲಬ್ಬಿನ ಆಕ್ಟಿವಿಟೀಸ್ ಆಗಿರಲಿ, ಕ್ಲಬ್ಬಿನ ಏಳಿಗೆ ಆಗಿರಲಿ, ಏನೇ ಆಗಬೇಕಾದ್ರೂ ಕೂಡ ನಿರ್ದೇಶಕರಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿರ್ದೇಶಕರು ಯಾವತ್ತೂ ಹೆಸರು ಮಾತ್ರ ಅಲ್ಲ, ಕ್ಲಬ್ಬಿನ ಆಗು ಹೋಗುಗಳು, ಸ್ಪಂದಿಸುವಿಕೆ ಅಂತ ಏನಿದೆ ಆ ಸ್ಪಂದಿಸುವಿಕೆ ನಿಮ್ಮಿಂದಾನೇ ಬರಬೇಕು. ತಾವೆಲ್ಲರೂ ಕೂಡ ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಜರರ್ ಜೊತೆ ಅತ್ಯುತ್ತಮವಾದ ಬಾಂಧವ್ಯನ ಇಟ್ಕೋಬೇಕು. ಹೋಲ್ ಇಯರ್ ಬಜೆಟ್ ಅನ್ನು ತಯಾರು ಮಾಡಲಿಕ್ಕೆ ಟ್ರೆಜರರ್, ಪ್ರೆಸಿಡೆಂಟ್, ಸೆಕ್ರೆಟರಿ ಜೊತೆ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ರೂಪಿಸ್ಕೋಬೇಕು. ಜೊತೆಗೆ ನಿರ್ದೇಶಕರ ಮಂಡಳಿಯಿಂದ ಒಂದು ವರ್ಷದ ಆಗು ಹೋಗುಗಳಲ್ಲಿ ತಮ್ಮ ಪಾತ್ರ ಅತಿ ಮುಖ್ಯ. ಈಗ ಇಂಟರ್ನ್ಯಾಷನಲ್ ಏನು ಹೇಳಿದೆ ಅಂದರೆ, ಒಂದು ತಿಂಗಳಿಗೆ ಒಂದು BOD, ಒಂದು ಜನರಲ್ ಬಾಡಿ ಕೂಡ ಮಾಡಿದ್ರೆ ಸಾಕು. ಮತ್ತು 2 ಜನರಲ್ ಬಾಡಿ ಇತ್ತು, ಒಂದು BOD ಇತ್ತು. ಈಗ ಇಂಟರ್ನ್ಯಾಷನಲ್ ಕೂಡ ಸರಳೀಕರಣಗೊಳಿಸಿದೆ. ಅದನ್ನು ಒಂದೇ ದಿವಸ ಮೀಟಿಂಗ್ ಅರ್ಧ ಗಂಟೆ ಮುಂಚೆ BOD ಮಾಡಿ, ಅರ್ಧ ಗಂಟೆ ಆದ್ಮೇಲೆ ಜನರಲ್ ಬಾಡಿನೂ ಕೂಡ ಮಾಡ್ತಕ್ಕಂಥ ವ್ಯವಸ್ಥೆ. ತಾವು ಬೋರ್ಡ್ ಆಫ್ ಮೆಂಬರ್ಸು, ಅಧ್ಯಕ್ಷರ ಆಸೆಗಳನ್ನ ಕನಸು ಮಾಡುವಂಥ ವ್ಯಕ್ತಿತ್ವ ತಮ್ಮದಾಗಿರುತ್ತೆ. ಅದಕ್ಕೆ ತಾವು ಬದ್ಧರಾಗಿರ್ತೀರಿ ಅಂತ ಪ್ರಾಮಿಸ್ ಮಾಡ್ತೀರಾ? ಥ್ಯಾಂಕ್ ಯು ಸರ್. ಅಲ್ಲೇ ನಿಂತು. ಮತ್ತು ಕ್ಲಬ್ ಅಡ್ಮಿನಿಸ್ಟ್ರೇಟರ್ ಡಾಕ್ಟರ್ ಮರಿಗೌಡರು, ಮಾರ್ಕೆಟಿಂಗ್ ಚೇರ್ಪರ್ಸನ್ ಅಪ್ಪಾಜಪ್ಪ, ಕ್ಲಬ್ ಸರ್ವಿಸ್ ಚೇರ್ಮನ್ ಲಯನ್ ದೇವೇಗೌಡ, ಮೆಂಬರ್ಶಿಪ್ ಚೇರ್ಮನ್ ಲಯನ್ ಆನಂದ್, ಆಮೇಲೆ ಮಾರ್ಕೆಟಿಂಗ್ ಚೇರ್ಪರ್ಸನ್ ಅಪ್ಪಾಜಪ್ಪ BM. ಅವರು ಕರೆಕ್ಟಾಗಿ ಮಾರ್ಕೆಟಿಂಗ್ ಪರ್ಸನ್. ಅವರು ಮಾರ್ಕೆಟಿಂಗ್ ಪರ್ಸನ್ ಏನಂತ ಹೇಳಿದ್ರೆ, ನಮ್ಮ ಕ್ಲಬ್ಬು ನಮ್ಮ ಮಾಡ್ತಕ್ಕಂಥ ಕೆಲಸ ಕಾರ್ಯಕ್ರಮನ ನೋಡಿ. ಇವತ್ತು ಪತ್ರಿಕಾ ಮಿತ್ರರು ಬಂದಿರ್ಬೋದು, ಸ್ನೇಹಿತರು ಯಾರೋ ಬಂದಿರ್ಬೋದು, ಅವನ್ನೆಲ್ಲ ಕರ್ಕೊಂಡ್ಬಂದು ನಮ್ಮ ಕ್ಲಬ್ನ ಇಮೇಜ್ ಬಿಲ್ಡಿಂಗ್ ಜಾಸ್ತಿ ಮಾಡ್ತಕ್ಕಂಥ ಕಾರ್ಯಕ್ರಮನ ಅದನ್ನು ಅಪ್ಪಾಜಪ್ಪನವ್ರು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಕ್ಲಬ್ ಸರ್ವಿಸ್ ಚೇರ್ಮನ್ ದೇವೇಗೌಡರು. ತಮ್ಮ ಕಾರ್ಯಕ್ರಮ ಏನಂತ ಹೇಳಿದರೆ, ಈಗ ಇಂಟರ್ನ್ಯಾಷನಲ್ ಗ್ಯಾಟ್ ಟೀಮ್ ಇದೆ, ಇಲ್ಲಿ ರಾಜಶೇಖರ್ ಕೂಡ ಸರ್ವಿಸ್ ಚೇರ್ಪರ್ಸನ್ ಆಗಿದ್ದಾರೆ. ಹಾಗಾಗಿ ಅವರು ಕೂಡ ತಾವು ಭೇಟಿ ಮಾಡ್ಬೋದು. ಎಲ್ಲ ಕ್ಲಬ್ಬಿನ ಆಗು ಹೋಗುಗಳನ್ನ, ಸರ್ವಿಸ್ ಆಕ್ಟಿವಿಟೀಸನ್ನ ಅಪ್ಲೋಡ್ ಮಾಡುವಂಥ ಕಾರ್ಯಕ್ರಮ ತಾವು ಅದ್ರಲ್ಲಿ ಭಾಗಿಯಾಗಬೇಕಾಗುತ್ತೆ. ಮೆಂಬರ್ಶಿಪ್ ಚೇರ್ಮನ್ನು ಲಯನ್ ಆನಂದ್ ಅವರು. ಇವತ್ತು ಆನಂದ್ ಅವರು ಕಾರ್ಯಕ್ರಮ ಪೂರೈಸೇ ಬಿಟ್ಟಿದ್ದಾರೆ. 10 ಜನ ಹೊಸ ಸದಸ್ಯರನ್ನ ತಗೊಂಡಿದ್ದಾರೆ. ಮತ್ತು ವೈಸ್ ಪ್ರೆಸಿಡೆಂಟ್ಸ್ ಕೆಂಪರಾಜು, CM ಮಹಾದೇವು, ಸಿದ್ದರಾಮೇಗೌಡ. ಮತ್ತು ಮಾರ್ಕೆಟಿಂಗು ಪ್ಲಸ್ ಕ್ಲಬ್ GST ಅಂತಾನು ಕೊಟ್ಟಿದ್ದೀರಿ. GMT ಅಂದರೆ ಮಹಾದೇವ್ ಕೊಟ್ಟಿದ್ದೀರಿ. ಮತ್ತು ನೀವು ಮಹಾದೇವರವರು ಸೆಕೆಂಡ್ ವೈಸ್ ಪ್ರೆಸಿಡೆಂಟ್. ಯಾತಕ್ಕೆ ಇದನ್ನು ಹಾಕಿದ್ದಾರೆ ಅಂತ ಹೇಳಿದ್ರೆ, ಆಲ್ ವೈಸ್ ಪ್ರೆಸಿಡೆಂಟ್ ಯಾವುದೇ ಕಮಿಟಿಗೂ ಕೂಡ ಚೇರ್ಮನ್ ಆಗಿ ತಾವು ಕೆಲಸ ಮಾಡಬೇಕಾಗುತ್ತೆ. ಅಧ್ಯಕ್ಷರು ಒಂದೇ ಜವಾಬ್ದಾರಿ ಇರೋದಿಲ್ಲ. ಆ ಜವಾಬ್ದಾರಿನ ವೈಸ್ ಪ್ರೆಸಿಡೆಂಟ್ ಕೂಡ ಅದನ್ನು ಸಿಸ್ಟಮೆಟಿಕ್ ಆಗಿ ಮಾಡಬೇಕಾಗುತ್ತೆ. ನೀವೆಲ್ಲರೂ ಕೂಡ ಈಗ 3 ಹೊಣೆನೂ ಕೂಡ ಕೊಟ್ಟಿದ್ದಾರೆ. ಥರ್ಡ್ ವೈಸ್ ಪ್ರೆಸಿಡೆಂಟ್ಗೆ GST ಕೊಟ್ಟಿದ್ದಾರೆ, ಸೆಕೆಂಡ್ ವೈಸ್ ಪ್ರೆಸಿಡೆಂಟ್ಗೆ GMT ಕೊಟ್ಟಿದ್ದಾರೆ, ಫಸ್ಟ್ ವೈಸ್ ಪ್ರೆಸಿಡೆಂಟ್ಗೆ GLT ಕೊಟ್ಟಿದ್ದಾರೆ. ಇದೆಲ್ಲರೂ ಕೂಡ ಲೀಡರ್ಶಿಪ್ ಇರ್ಬೋದು, ಮೆಂಬರ್ಶಿಪ್ ಇರ್ಬೋದು, ಸರ್ವಿಸ್ ಆಕ್ಟಿವಿಟೀಸ್ ಇವೆಲ್ಲನೂ ಮಾಡೋದ್ರ ಜೊತೆಗೆ ನಿಮ್ಮ ಸಹಕಾರ ಅಧ್ಯಕ್ಷರಿಗೆ ಅತ್ಯಗತ್ಯ ಅಂತ ನನ್ನ ಅನಿಸಿಕೆ.
ಟ್ರೆಷರ್ ಅವರೇ, ನಿಮ್ಮ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಎಲ್ಲರ ಜೊತೆ ಅಧ್ಯಕ್ಷರ ಜೊತೆ ಚರ್ಚಿಸಿ ವಾರ್ಷಿಕ ಬಜೆಟನ್ನು ತಯಾರು ಮಾಡಬೇಕು. ಅದೇ ಕ್ಲಬ್ಗೆ ಮೋಟಿವೇಶನ್. ಮತ್ತು ವರ್ಷದ ಜುಲೈ ಜನವರಿ ತಿಂಗಳಲ್ಲಿ ಎಲ್ಲ ಸದಸ್ಯರಿಗೆ ಬಿಲ್ನ ಕಳಿಸ್ಬೇಕು. ಕ್ಯಾಶೋ ಚೆಕ್ಕೋ ಬಂದ ತಕ್ಷಣ ರೆಸಿಪ್ಟ್ನ ಹರಿತಕ್ಕಂಥ ಒಂದು ಕಾರ್ಯಕ್ರಮನ ತಾವು ಅನುಮೋದನೆ ಮಾಡ್ಕೋಬೇಕಾಗುತ್ತೆ. ಕಾರ್ಯದರ್ಶಿಗಳೊಂದಿಗೆ ಜೊತೆಗಿದ್ದು ವಾರ್ಷಿಕ ವಂತಿಗೆಯನ್ನು ಪಡೀಲಿಕ್ಕೂ ಕೂಡ ತಮ್ಮ ಸಹಕಾರ ಅತ್ಯಗತ್ಯ. ಯಾವುದೇ ಹಣವನ್ನು ಕೊಡಬೇಕಾದರೂ ಕೂಡ ಬಿಲ್ಲನ್ನು ಪರಿಶೀಲಿಸಿ ದೃಢೀಕರಿಸಿ ನಂತರ ಆದಷ್ಟು ನೀವು ಚೆಕ್ ಕೊಟ್ಟು ರಸೀದಿನ ಪಡೆಯೋಕ್ಕೆ ಟ್ರೈ ಮಾಡಿ. ಇಲ್ಲದೇ ಇದ್ದ ಪಕ್ಷದಲ್ಲಿ ಕ್ಯಾಶ್ ಕೊಡಬೇಕಾದ್ರೂ ಕೂಡ ಅಧ್ಯಕ್ಷರು, ಸೆಕ್ರೆಟರಿ, PO ಅನುಮತಿಯೊಂದಿಗೆ ಕೊಡಿ ಅಂತ ನನ್ನ ಅನಿಸಿಕೆ. ಮತ್ತು ಸೇವಾ ಕಾರ್ಯಕ್ರಮಗಳಿಗೆ ಹಣ ಸಂಗ್ರಹಿಸಲು ಫಂಡ್ ರೈಸಿಂಗ್ ಕಾರ್ಯಕ್ರಮ ಮಾಡೋದು ಅತ್ಯುತ್ತಮ. ಯಾವಾಗ ತಾವು ಫಂಡ್ ರೈಸಿಂಗ್ ಮಾಡಿ ಅದನ್ನು ಕ್ಲಬ್ಗೆ ಕೊಡ್ತಿರೋ, ಒಬ್ಬರೇ ಮಾಡಿ ಅಂತ ನಾನು ಹೇಳಲ್ಲ, ಮೂಲ ರೂವಾರಿಗಳು ನೀವು ಹಾಕ್ತೀರಿ, ಅದನ್ನು ತಾವು ಖಂಡಿತ ಮಾಡಬೇಕಾದ್ರೆ ಅದರಲ್ಲಿ ಕಾರ್ಯದರ್ಶಿಯ ಪಾತ್ರ ಇದೆ. ಅಕಸ್ಮಾತ್ ಕೆಟ್ಟ ಹೆಸರು ಬಂತು ಅಂತ ಹೇಳಿದ್ರೆ ಅದರಲ್ಲೂ ಕಾರ್ಯದರ್ಶಿಯ ಪಾತ್ರ 100% ಇದೆ. ಯಾಕೆಂದರೆ ಪ್ರೆಸಿಡೆಂಟ್ ಕೈ ತೊಗೊಂಡ್ಬಿಡ್ತಾರೆ, ಸಾರ್ ನಮ್ಮ ಸೆಕ್ರೆಟರಿ ಸಹಕಾರ ಸಿಕ್ಕಿಲ್ಲ ಸರ್, ನಾನೇನು ಮಾಡೋಕ್ಕಾಗಿಲ್ಲ ಸರ್ ಅಂತ. ಅದಕ್ಕೆ ಅವಕಾಶ ಕೊಡದೆ ತಾವು ತಮ್ಮ ಮೊದಲನೇ ಆದ್ಯ ಕರ್ತವ್ಯ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ನಿಗದಿತ ಸಮಯದಲ್ಲಿ ಸಭೆಯ ಮೀಟಿಂಗ್ ನೋಟಿಸ್ಗಳನ್ನು ಆದಷ್ಟು ಬೇಗ ಕಳಿಸುವಂಥ ಒಂದು ಕಾರ್ಯಕ್ರಮ ಮಾಡಿಕೊಳ್ಳಿ. ಯಾವುದಾದ್ರು ಆಹ್ವಾನ ಪತ್ರಿಕೆ ಇರ್ಬೋದು, ಇಲ್ಲ ದೂರವಾಣಿ ಮುಖಾಂತರ ಇರ್ಬೋದು, ಇಲ್ಲ SMS ಮುಖಾಂತರ, ವಾಟ್ಸಪ್ ಮೆಸೇಜ್ ಇರ್ಬೋದು, ಅಲ್ಲಿಂದಾನೇ ನಿಮ್ಮ ಪ್ರತಿ ತಿಂಗಳ ಕಾರ್ಯಕ್ರಮ ಶುರುವಾಗುತ್ತೆ. ಎರಡನೇದು, ಪ್ರತಿ ತಿಂಗಳು WMMR ಮುಖಾಂತರ ಇಂಟರ್ನ್ಯಾಷನಲ್ ಸಂಸ್ಥೆಗೆ ಸದಸ್ಯರ ಮಾಹಿತಿಯನ್ನು ತಲುಪಿಸುವುದು. ಮತ್ತೆ ಎಷ್ಟೇ ಮೆಂಬರ್ ಇರಲಿ ಅದನ್ನು ಕಳಿಸ್ಬೇಕಾಗುತ್ತೆ. ಅಧ್ಯಕ್ಷರೊಂದಿಗೆ ಮೊದಲೇ ಚರ್ಚಿಸಿ ಅಜೆಂಡಾ ಕಾರ್ಯಕ್ರಮವನ್ನು ಸಿದ್ಧಪಡಿಸಬೇಕಾಗುತ್ತೆ. ಸಭೆಯ ಎಲ್ಲ ನಡವಳಿಕೆ ಮಿನಿಟ್ಸನ್ನು ಅದನ್ನು ಒಂದು ಶಾರ್ಟ್ ಹ್ಯಾಂಡಲ್ಲಿ ಬರ್ಕೊಂಡು ನೆಕ್ಸ್ಟ್ ಮೀಟಿಂಗ್ಗೆ ನೀವು ಎಲಾಬ್ರೇಟ್ ಆಗಿ ಬರ್ಕೊಂಡು ಪ್ರಿಪರೇಷನ್ ಮಾಡೋಕ್ಕೆ ಬರಬೇಕಾಗುತ್ತೆ. ಅದನ್ನು ಮಾಡಿ ಎಲ್ಲ ಸದಸ್ಯರ ಲಯನ್ ಸಂಸ್ಥೆ ಸಭೆ ಇರ್ಬೋದು ಎಲ್ಲ ಸೆಮಿನಾರ್ಗಳಿಗೆ ತಾವುಗಳು ಪಾತ್ರದಾರರಾಗಿ ಸಾಕಷ್ಟು ಅವಾರ್ಡು, ಪಿನ್ನು, ಕಿಟ್ಸು, ಮೊಮೆಂಟೋಗಳನ್ನ ಹೋಲ್ ಇಯರ್ಗಾಗುವಂಥದ್ದು ಕರೆಸಿ ಇಟ್ಕೊಳ್ಳಿ. ಈಗ ಟೀಚರ್ ಆನರ್ಸ್ ಇದೆ, ಇಂಜಿನಿಯರಿಂಗ್ ಆನರ್ ಇದೆ, ಯಾರೋ DC ಒಂದು ಆನರ್ ಮಾಡ್ತೀರಿ. ಇವೆಲ್ಲ ಮಾಡಬೇಕು ಅಂದಾಗ ಇದು ಅತಿ ಮಹತ್ತರ ಕಾರ್ಯಕ್ರಮ. ಅವು ಓಡೋಗಿ ತರೋದಕ್ಕಿಂತ ಮೊದಲೇ ಪ್ಲಾನಿಂಗ್ ಮಾಡಿಕೊಳ್ಳಿ. ಪ್ರತಿ ತಿಂಗಳು ನಿಗದಿತ ಸಮಯದಲ್ಲಿ ಜಿಲ್ಲಾ ಕಚೇರಿಗೆ ವಲಯ ಮತ್ತು ಪ್ರಾಂತೀಯ ಅಧ್ಯಕ್ಷರಿಗೆ ವರದಿ ನೀಡುವುದನ್ನು ನಾವು ಕಲಿತರೆ ಖಜಾಂಚಿ ಹಣವನ್ನು ಕ್ಲಬ್ ಫೀಸನ್ನು ಕಲೆಕ್ಟ್ ಮಾಡಿದ್ರೆ ನಿಮ್ಮದು ಕೂಡ ಪಾತ್ರ ಪ್ರಮುಖವಾಗಿರುತ್ತೆ. ಸಂಸ್ಥೆಯ ಎಲ್ಲ ರೆಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿ ಇಟ್ಕೊಳ್ಳೋದ್ರಿಂದ ವಾರ್ಷಿಕ ಬಜೆಟನ್ನು ತಯಾರಿಸಲು ಅಧ್ಯಕ್ಷರಿಗೆ, ನಿರ್ದೇಶಕರುಗಳಿಗೆ, ಖಜಾಂಚಿಗೆ ಸಹಾಯ ಮಾಡುವಂಥ ಕಾರ್ಯಕ್ರಮ ಇದೆ. ಎಲ್ಲಕ್ಕಿಂತನೂ ಕೂಡ ಇದರಲ್ಲಿ ನಿಮಗೆ ಅಧ್ಯಕ್ಷರು ಹೊಸದಾಗಿದ್ದೀರಿ, ನೀವು ಇದರಲ್ಲಿ ಕಾರ್ಯದರ್ಶಿಗಳ ಒಂದು ಕೆಲಸದ ವೇಳಾಪಟ್ಟಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇದನ್ನೇನಾದರೂ ತಾವು ಓದ್ಕೊಂಡು ಈ ಕಾರ್ಯಕ್ರಮವನ್ನು ತಾವು ಕರೆಕ್ಟಾಗಿ ಅಳವಡಿಸ್ಕೊಂಡಿದ್ದೆ ಆದಲ್ಲಿ ಕ್ಲಬ್ಬಿಗೆ ಅಲ್ಲ ಜಿಲ್ಲೆಗೆ ಉತ್ತಮವಾಗಿ ಕಾರ್ಯದರ್ಶಿ ಆಗುವಂಥ ಒಂದು ಸಂಬಂಧಗಳಿರುತ್ತೆ. ಅದನ್ನು ತಾವು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತಾ, ಇನ್ನು ಅಧ್ಯಕ್ಷರು ಬನ್ನಿ ಸರ್. ಅವ್ರು ಶ್ರೀಮತಿ ಅವ್ರು ಬಂದಿಯಾರ, ಬನ್ನಿ ಮೇಡಮ್. ಅವರು ಲಯನ್ ಮೆಂಬರ್ನ ನಿಮ್ಮಲ್ಲಿ ಲೇಡೀಸ್ ಮೆಂಬರ್ ಮಾಡ್ಕೊಂಡಿದ್ದೀರಲ್ಲ, ಬನ್ನಿ ಮೇಡಮ್. ಅಧ್ಯಕ್ಷರಿಗೆ ಪರ್ಮಿಷನ್ ಕೊಟ್ಟಿದ್ದೀರಾ? ಯಾಕೆಂದ್ರೆ ಹೋಮ್ ಮಿನಿಸ್ಟರ್ ಪರ್ಮಿಷನ್ ಕೊಟ್ಟರೆ ಮಾತ್ರ ಅಧ್ಯಕ್ಷರು ಇಲ್ಲಿ ಹಾರಾಟ ಹೋರಾಟ ಎಲ್ಲ ಮಾಡ್ತಾರೆ. ನೀವೇನಾದರೂ ಅವ್ರಿಗೆ ಪರ್ಮಿಷನ್ ಕೊಡಲಿಲ್ಲ ಅಂದರೆ ಇಲ್ಲಿ ಮಾತ್ರ ಮಾತಾಡ್ತಾರೆ, ಮನೆಗೆ ಬಂದ ತಕ್ಷಣ ನೆಟ್ಟಿಗಾಗ್ತಾರೆ. ಹಾಗೆ ನೀವು ಜೋಡಿದಾರ ಅವರು. ಓಕೆ, ಥ್ಯಾಂಕ್ ಯು ಸರ್. ಅಧ್ಯಕ್ಷರೇ, ಮೇಡಮ್ ಅವರ ಅಪ್ಪಣೆಯೊಂದಿಗೆ ನಿಮಗೆ ಅಧ್ಯಕ್ಷರ ಕರ್ತವ್ಯಗಳನ್ನು ಹೇಳ್ತೀನಿ. ಇವತ್ತು ತಾವು ಅಧ್ಯಕ್ಷರ ಪದವಿ ಸ್ವೀಕಾರ ಸಮಾರಂಭದಲ್ಲಿ ವೇದಿಕೆ ಮೇಲೆ ನಾವು 3 ಜನ ಉಪಸ್ಥಿತಿ ಇರೋದು ನಿಜವಾಗ್ಲೂ ನಮಗೆ ಹೆಮ್ಮೆ ವಿಷಯ. ಒಂದು ಉಪಜಿಲ್ಲಾ ರಾಜ್ಯಪಾಲರು ಇಲ್ಲಿ ತನಕ ಇದ್ದರು, ನಮ್ಮ ಮಾಜಿ ಜಿಲ್ಲಾ ರಾಜ್ಯಪಾಲರು, ಜಿಲ್ಲೆಯ ನಾಯಕ ದೇವೇಗೌಡರು ಕೂಡ ನಮ್ಮ ಜೊತೆ ಇದ್ದಾರೆ. ನಾನು ಇನ್ಸ್ಟಾಲೇಷನ್ ಆಫೀಸರ್ PDG ಆಗಿ ನಿಮ್ಮ ಜೊತೆ ಇರೋದು ನಿಜವಾಗ್ಲೂ ಕೂಡ ಸಂಪುಟದ ಅರ್ಧ ಸಂಪುಟವೇ ಇಲ್ಲಿದೆ. ಹಾಗಾಗಿ ನೀವು ನಿಜವಾಗ್ಲೂ ಕೂಡ ಇವಾಗ ಬೆಸ್ಟ್ ಪ್ರೆಸಿಡೆಂಟ್ ಆಗೋಕ್ಕೆ ಒಂದು ಅವಕಾಶ ಇದೆ. ಅಧ್ಯಕ್ಷರೇ, ನಿಮ್ಮ ಜವಾಬ್ದಾರಿ ಜಾಸ್ತಿ. ಯಾವತ್ತೂ ಕೂಡ ಅಧ್ಯಕ್ಷರು ನಾನು ಏನು ಹೇಳ್ತಾ ಇರ್ತೀನಿ ಅಂತ ಹೇಳಿದ್ರೆ,
ಯಾವತ್ತೂ ಕೂಡ ಅಷ್ಟೇ ಅಧ್ಯಕ್ಷರು 2 ಕಿವಿ ಮಾತ್ರ ಕೆಲಸ ಮಾಡಬೇಕು, ಬಾಯಿ ಕೆಲಸನೇ ಮಾಡಬಾರ್ದು 1 ವರ್ಷ ಮಾತ್ರ. ಮನೇಲಿ ರೋಪ್ ಹಾಕಿ ಪರವಾಗಿಲ್ಲ. ನೆಚ್ಚಿನ ರಾಜ್ಯಪಾಲರು ಮಾಜಿ ರಾಜ್ಯಪಾಲರಾದ ದೇವೇಗೌಡರು ಆ ಗ್ಯಾಂಗ್ ಅಂಡ್ ಗ್ಯಾಂಬಲ್ ಕೊಟ್ಟು ಅವ್ರನ್ನ ಸ್ವಾಗತಿಸಿದ್ದಾರೆ. ತಮ್ಮೆಲ್ಲರ ಚಪ್ಪಾಳೆ ಹೊಡೆದ ಕೃಷ್ಣಪ್ಪ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಉದ್ಘಾಟನೆ ನೆರವೇರಿಸಿಕೊಡ್ಬೇಕಂತೇಳಿ ಕೋರ್ತಾ ಇದ್ದಾರೆ.